ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ರಾಜಮತಿ ಅಂಕಲ್ ಅವರು ದೇವರ ವಾಕ್ಯ ಸಂದೇಶವನ್ನ ಹಂಚಲಾಗಿದ್ದಾರೆ. ಮತ್ತು ಈ ಸಮಯದಲ್ಲಿ ಸಹೋದರಂತ ಸ್ಯಾಮ್ ಅವರು, ಹೊಸಕೋಟೆ ಸ್ಯಾಮ್ ಅವರು ಕನ್ನಡದಲ್ಲಿ ಅದನ್ನ ತರ್ಜಮೆ ಮಾಡುವಂತರಾಗಿದ್ದಾರೆ. ಬಂದಿರುವಂತಹ ಎಲ್ಲಾ ಪ್ರಿಯ ದೇವಜನರನ್ನ ಕರ್ತನ ಹೆಸರಿನಲ್ಲಿ ನಾವು ಈ ಸಮಯ ವಂದನೆ ಸಲ್ಲಿಸ್ತಾ ಪುಟಕ್ಕಾಗಿ ನಿಮ್ಮೆಲ್ಲರೂ ಆಹ್ವಾನಿಸುವವರಾಗಿದ್ದೇವೆ. ನಾವು ದೇವರ ವಾಕ್ಯ ಸಂದೇಶವನ್ನ ದೇವರ ಸೇವಕರ ಮುಖಾಂತರ ನಾವು ಕೇಳಿಕೊಳ್ಳೋಣ. Praise the name of the Lord. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. I consider it is a privilege to meet all of you once again like this and share from God's unchanging word. ಹೀಗೆ ನಾನು ನಿಮ್ಮೊಬ್ಬೊಬ್ಬರನ್ನ ಸಂಧಿಸಲಿಕ್ಕೂ ಮತ್ತು ದೇವರು ಬದಲಾಗದೇ ಇರುವಂತಹ ದೇವರ ವಾಕ್ಯವನ್ನ ಹಂಚಿಕೊಳ್ಳುವುದಕ್ಕೂ ಈ ಒಂದು ಅವಕಾಶವು ಬಹಳ ಸೌಭಾಗ್ಯಕರವಾದದ್ದು, ಅದು ನನಗೆ ಎಂಬುದಾಗಿ ನಾನು ಹೇಳ್ತೇನೆ. I know this is not normally the way we should meet together. ಈ ರೀತಿಯಾಗಿ ನಾವು ಸಾಮಾನ್ಯವಾಗಿ ಸಂಧಿಸಬಾರದು ಎಂಬುದಾಗಿ ನಾನು ನೆನೆಸುತ್ತೇನೆ. But whatever happening in the world, it is allowed by God. ಆದರೆ ಭೂಮುಖದ ಮೇಲೆ ನಡೆಯುತ್ತಿರುವಂತಹ ಒಂದೊಂದು ಕಾರ್ಯವು ದೇವರಿಂದ ಅನುಮತಿಯನ್ನ ಹೊಂದಿ ನಡೆಯುತ್ತಾ ಇದೆ. Who allowed coronavirus? ಯಾರು ಕೊರೋನಾ ವೈರಸ್ಗೆ ಅನುಮತಿಯನ್ನ ಕೊಟ್ಟರು? Some people say China. ಕೆಲವರು ಹೇಳ್ತಾರೆ ಅದು ಚೈನಾದವರು ಎಂಬುದಾಗಿ. Some say America. ಕೆಲವರು ಹೇಳ್ತಾರೆ ಅಮೆರಿಕ ಎಂಬುದಾಗಿ. Some people say it is a Zoom company because their business is increased. ಕೆಲವರು ಹೇಳ್ತಾರೆ ಇದು ಝೂಮ್ ಕಂಪನಿಯವರು ಬಿಟ್ಟಿರುವಂತಹ ವೈರಾಣು, ಯಾಕೆಂದ್ರೆ ಅವರ ಬಿಸ್ನೆಸ್ ಅಧಿಕವಾಗಬೇಕಾಗಿತ್ತು, ಅದಕ್ಕೋಸ್ಕರ ಝೂಮ್ ಕಂಪನಿಯವರು ಬಿಟ್ಟಿದ್ದಾರೆ ಎಂಬ ಕೆಲವರು ಹೇಳ್ತಾರೆ. Doesn't matter, that is a joke, okay? But we know our God is sovereign. He allowed it. ಇದು ಒಂದು ಚಿಕ್ಕದಾಗಿ ನಾನು ಹಾಸ್ಯವಾಗಿ ನಾನು ಹೇಳಿದೆ ಹೊರತು ನಮ್ಮ ದೇವರು ಸಾರ್ವಭೌಮನಾದ ದೇವರಾಗಿದ್ದಾನೆ. ಇದು ಈತನ ಅನುಮತಿಯಾಗಿದೆ. Why all the assembly halls, the church doors are closed? ಸಭೆಯ ಕಟ್ಟಡಗಳ ಬಾಗಿಲುಗಳು ಯಾಕೆ ಮುಚ್ಚಲ್ಪಟ್ಟಿವೆ? Maybe we can find the answer from the book of Malachi. ಬಹುಶಃ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಮಲಾಕಿಯನ ಪುಸ್ತಕದಿಂದ ನಾವು ತೆಗೆದುಕೊಳ್ಳಬಹುದಾಗಿದೆ. I don't want to go into the detail of that. God wants you and I to personally examine my life and our life and repent of things that are not right in our life. That is why I believe God allowed this. ನಾವು ವೈಯಕ್ತಿಕವಾಗಿ ನಮ್ಮನ್ನ ನಾವು ಕರ್ತನ ಸನ್ನಿಧಾನದಲ್ಲಿ ಸರಿಪಡಿಸಿಕೊಳ್ಳಬೇಕಾಗಿರುವಂತ ಅನೇಕ ವಿಷಯಗಳು ನಮ್ಮಲ್ಲಿ ಇರುವುದರಿಂದ ನಾವು ಇದನ್ನ ಸರಿಪಡಿಸಿಕೊಳ್ಳಬೇಕೆಂದು ದೇವರು ಈ ಅನುಮತಿಯನ್ನ ಕೊಟ್ಟವನಾಗಿದ್ದಾನೆ. It is also for the people of the world that are not believers to come to the true and living God. ಅನೇಕರು ಜೀವವುಳ್ಳ ದೇವರ ಬಳಿಗೆ ಬರಬೇಕಾಗಿದೆ. The nominal Christians who only have a name relationship, they should come to a personal relationship with the Lord. Let us pray for these things. ನಾಮಧೇಯ ಕ್ರೈಸ್ತರು ಅವರು ಕೇವಲ ಹೆಸರಿಗೋಸ್ಕರವಾಗಿ ಅವರು ಜೀವಿಸ್ತಾ ಇದ್ದಾರೆ, ಆದರೆ ಅವರು ದೇವರ ಒಟ್ಟಿಗೆ ವೈಯಕ್ತಿಕವಾದಂತ ಸಂಬಂಧವನ್ನ ಪಡೆದವರಾಗಿಲ್ಲ. ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ. But mainly it is for me and you to examine and correct, repent and correct. When the Lord opens the door, we should come back as a different kind of people. ನಾವು ಈ ಸಮಯದಲ್ಲಿ ನಮ್ಮನ್ನ ನಾವು ತಗ್ಗಿಸಿಕೊಂಡು ನಮ್ಮನ್ನ ನಾವು ಪಶ್ಚಾತ್ತಾಪ ಪಟ್ಟು ಸರಿಪಡಿಸಿಕೊಂಡು ಈ ಲಾಕ್ಡೌನ್ ಆದ ನಂತರ ನಾವು ಕರ್ತನ ಸನ್ನಿಧಾನಕ್ಕೆ ಬರಬೇಕಾಗಿದೆ. I would like to take a topic based on 3 main verses from the New Testament in the coming few weeks. ಈ ಮುಂದಿನ ದಿನಗಳಲ್ಲಿ 3 ವಾಕ್ಯಗಳ ಆಧಾರದ ಮೇಲೆ ಒಂದು ಟೈಟಲ್ ಅನ್ನ ನಾನು ತೆಗೆದುಕೊಂಡು ಈ 3 ವಾರಗಳು ನಾನು ಮಾತಾಡುವನಾಗಿದ್ದೇನೆ.
First turn with me to Acts chapter 2 verse 42. Brother Sam can read that. ಮೊಟ್ಟ ಮೊದಲನೇದಾಗಿ ಅಪೊಸ್ತಲರ ಬರೆದ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯ ನಾನು ನಿಮಗೋಸ್ಕರ ಓದುವವನಾಗಿದ್ದೇನೆ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. We know this verse. We are very familiar with this verse. ನಮಗೆ ಈ ವಾಕ್ಯವು ಬಹಳಷ್ಟು ಪರಿಚಯ ಇದೆ ಮತ್ತು ಇದು ನಮಗೆ ಬಹಳಷ್ಟು ತಿಳಿದ ವಾಕ್ಯವಾಗಿದೆ. Especially for the believers from the Brethren Fellowship, they know this verse very well. ವಿಶೇಷವಾಗಿ ಸಹೋದರರ ಸಭೆಯ ಹಿನ್ನೆಲೆಯಲ್ಲಿ ಇರುವಂತವರು ಈ ಒಂದು ವಾಕ್ಯವನ್ನ ಬಹಳ ಪರಿಚಯ ಮಾಡಿಕೊಂಡಿರುವಂತವರಾಗಿದ್ದಾರೆ. The next verse is 1 Corinthians 1:9. ಮುಂದಿನ ವಾಕ್ಯ 1 ಕೊರಿಂಥ 1ನೇ ಅಧ್ಯಾಯ 9ನೇ ವಾಕ್ಯ. 1 ಕೊರಿಂಥ 1:9. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. The last verse is 1 John chapter 1 verse 3. ಕೊನೆಯದಾಗಿ 1 ಯೋಹಾನ 1:3. ಮೊದಲನೇ ಅಧ್ಯಾಯ 3ನೇ ವಾಕ್ಯ. 1 ಯೋಹಾನ 1:3 ಹೀಗಿರುವಂತದ್ದಾಗಿದೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂತದ್ದು. I am sure now you understood what is the topic I would like to study together with you all. ನಿಮ್ಮೆಲ್ಲರ ಒಟ್ಟಿಗೆ ನಾನು ಸೇರಿ ಯಾವ ವಿಷಯವನ್ನ ಕಲಿಯಬೇಕೆಂದು ನಾನು ಅಪೇಕ್ಷೆ ಪಟ್ಟಿದ್ದೀನೋ ಇದು ಈಗಾಗಲೇ ನಿಮಗೆ ತಿಳಿದಿರಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ. It is good to memorize these three verses. ಈ 3 ವಾಕ್ಯಗಳನ್ನ ಕಂಠಪಾಠ ಬಾಯಿಪಾಠ ಮಾಡುವಂತದ್ದು ಬಹಳ ಒಳ್ಳೆಯದು. From Acts 2:42, I want to take one of the things that the early church did, that is fellowship. ಆದಿ ಸಭೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದಂತ ಒಂದು ವಿಷಯದ ಕುರಿತಾಗಿ ನಾನು ಮಾತಾಡಲು ಇಷ್ಟವುಳ್ಳವನಾಗಿದ್ದೇನೆ. ಅದೇನೆಂದ್ರೆ ಅನ್ಯೋನ್ಯತೆ, ಸಹೋದರರ ಅನ್ಯೋನ್ಯತೆ ಎಂಬುದಾಗಿ. Now you may think, what is there to learn about fellowship for so many weeks? ಇವಾಗ ನೀವು ಅಂದ್ಕೊಳ್ಬಹುದು, ಇಷ್ಟು ವಾರಗಳ ತನಕ ಈ ಅನ್ಯೋನ್ಯತೆ ಕುರಿತಾಗಿ ನಾವು ಏನನ್ನ ನಾವು ಕಲಿಯಬಹುದು, ಏನನ್ನ ನಾವು ಕಲಿಯಲಿಕ್ಕಿದೆ ಎಂಬುದಾಗಿ ನೀವು ನೆನೆಸ್ತಾ ಇರಬಹುದು. Prayerfully attend this meeting and we will know how important this phrase Christian fellowship is. ಈ ಕ್ರಿಸ್ತಿಯ ಅನ್ಯೋನ್ಯತೆ ಏನೆಂಬುದನ್ನ ನಾವು ಕಲಿಯಲಿಕ್ಕಾಗಿ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಈ ಕೂಟಗಳಲ್ಲಿ ಸೇರಿ ಬರಬೇಕಾಗಿದೆ. Sometime back I studied a book written by late A.G. Clark, a servant of God. He is no more in the world. He is gone with the Lord. That book has really helped me to study this topic more. A.G. Clark ಅವರು ದೇವರ ಸನ್ನಿಧಾನಕ್ಕೆ ಹೋಗಿದ್ದಾರೆ. ಅವರು ಬರೆದಿರುವ ಈ ಒಂದು ಪುಸ್ತಕವನ್ನ ನಾನು ಕಳೆದ ಅನೇಕ ದಿನಗಳ ಕಾಲ ನಾನು ಓದುತ್ತಾ ನಾನು ಬಂದಿದ್ದೇನೆ. ಹೀಗೆ ಓದುವಾಗ ಈ ವಿಷಯವನ್ನ ನಾನು ಅಭ್ಯಾಸ ಮಾಡುತ್ತಾ ನಾನು ಬಂದಿದ್ದೇನೆ. I have taken a study of this in Agape Assembly for 1 month. ಅಗಪೆ ಸಹೋದರ ಸಭೆಯಲ್ಲಿ 1 ತಿಂಗಳವರೆಗೆ ಈ ಒಂದು ತಲೆಬರಹ, ಈ ಒಂದು ಟೈಟಲ್ ನ ಆಧಾರದ ಮೇಲೆ ನಾನು ಬೈಬಲ್ ಸ್ಟಡಿಯನ್ನ ತೆಗೆದುಕೊಂಡಿದ್ದೇನೆ. That is when I understood how little I knew about this important topic. ಈ ಒಂದು ವಿಷಯ ತಲೆಬರಹದ ಕುರಿತಾಗಿ ನಾನು ಎಷ್ಟು ಚಿಕ್ಕ
ಚಿಕ್ಕದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂಬುದು ನನಗೆ ಅರ್ಥವಾಯಿತು. When you talk about fellowship in the Bible, ಸತ್ಯವೇದದಲ್ಲಿ ನೀವು ಅನ್ಯೋನ್ಯತೆ ಎಂಬ ಪದವನ್ನ ನೀವು ನೋಡುವಾಗ ಅಥವಾ ಆ ಪದವನ್ನ ನೀವು ಓದುವಾಗ, it is only mentioned in 17 times in the Bible. ಇಡೀ ಸತ್ಯವೇದದಲ್ಲಿ ಕೇವಲ 17 ಬಾರಿ ಮಾತ್ರ ಅದು ಲಿಖಿತವಾಗಿದೆ. Out of that 17 times, 15 times is in the New Testament. ಆ 17 ಬಾರಿ ಉಪಯೋಗಿಸಲ್ಪಟ್ಟ ಆ ಒಂದು 17 ಬಾರಿ ನಾವು ನೋಡುವಾಗ 15 ಸಾರಿ ಅದು ಹೊಸ ಒಡಂಬಡಿಕೆಯಲ್ಲಿ ಲಿಖಿತವಾಗಿದೆ. It is also connected with like fellow servant, fellow prisoner, fellow heir. There are also connected verses, and then you will see that more times in the New Testament. ನಾವು ಹೊಸ ಒಡಂಬಡಿಕೆಯಲ್ಲಿ ಸಹ ಸಹೋದರರು ಅಥವಾ ಸಹ ಸೆರೆವಾಸದವರು, ಹೀಗೆ ಸಹ ಎಂಬ ಆ ಒಂದು ಪದದ ಒಟ್ಟಿಗೆ ಇದು ಉಪಯೋಗಿಸಲ್ಪಟ್ಟಿರುವುದನ್ನ ನಾವು ನೋಡುತ್ತೇವೆ. But mainly fellowship is a New Testament usage. ಅನ್ಯೋನ್ಯತೆ ಅಂತ ಹೇಳುವಾಗ ಅದು ಸಂಪೂರ್ಣವಾಗಿ ಹೊಸ ಒಡಂಬಡಿಕೆಯ ಬಳಕೆಯಾಗಿದೆ. And I wanted to start by telling our fellowship is a fruit of Calvary. ಈ ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಇದು ಕಲ್ವಾರಿ ಶಿಲುಬೆಯ ಫಲವಾಗಿದೆ ಎಂದು ಹೇಳುತ್ತಾ ನಾನು ಪ್ರಾರಂಭ ಮಾಡುವಂತವನಾಗಿದ್ದೇನೆ. Fellowship means ಅನ್ಯೋನ್ಯತೆ ಎಂದು ಹೇಳುವಾಗ a mutual sharing, ಇದು ಪರಸ್ಪರ ಹಂಚಿಕೊಳ್ಳುವಿಕೆ, common interest, ಸಾಮಾನ್ಯವಾದಂತಹ ಒಂದು ಆಸಕ್ತಿ, communion, ಒಂದು ಒಡನಾಟ ಏನು ಹೇಳ್ತೇನೆ ಅದಕ್ಕೆ ಕನ್ನಡದಲ್ಲಿ, something in common, ಸಾಮಾನ್ಯ ಒಡನಾಟ, communication, ಸಂಭಾಷಣೆ. all these are included in the word fellowship, but it mainly comes from a Greek word koinonia. ಇದು ಎಲ್ಲವೂ ಅನ್ಯೋನ್ಯತೆ ಎಂಬ ಪದದಿಂದ ಈ ಅರ್ಥಗಳನ್ನ ನಾವು ನೋಡ್ತೇವೆ, ಆದ್ರೆ ಮೂಲ ಗ್ರೀಕ್ ಪದ ಕೊಯ್ನೋನಿಯಾ ಎಂಬ ಆ ಪದದಿಂದ ಈ ಎಲ್ಲ ಅರ್ಥಗಳು ಬರುವಂತದ್ದಾಗಿದೆ. Now normally if somebody asks you where are you in fellowship, what do you say? ಸಾಮಾನ್ಯವಾಗಿ ಒಬ್ರು ಯಾರ ಅನ್ಯೋನ್ಯತೆಯಲ್ಲಿ ನೀವು ಇದ್ದೀರಾ ಎಂಬುದಾಗಿ ಕೇಳುವಾಗ ನೀವು ಏನು ಉತ್ತರವನ್ನ ಕೊಡುತ್ತೀರಿ? ಯಾರ ಎಂದಲ್ಲ, ಎಲ್ಲಿ, ಯಾವ ಸಭೆಯಲ್ಲಿ, which church are you in fellowship, what will you normally say? ಯಾವ ಸಭೆಯ ಅಥವಾ ಎಲ್ಲಿ ನೀವು ಅನ್ಯೋನ್ಯತೆಯಲ್ಲಿ ಇದ್ದೀರಿ ಎಂಬುದಾಗಿ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನೀವು ಏನು ಉತ್ತರವನ್ನ ನೀವು ಕೊಡುತ್ತೀರಿ? If Girish or Harish is asked, where are you in fellowship? Normally we say Christian Worship Center in Hassan or assembly in Hoskote or Agape Assembly. That is normally what we say, right? Yeah. ನಾವು ಯಾವ ಸಭೆಯ ಅನ್ಯೋನ್ಯತೆಯಲ್ಲಿದ್ದೇವೆ ಅಥವಾ ಎಲ್ಲಿ ಅನ್ಯೋನ್ಯತೆಯಲ್ಲಿದ್ದೇವೆ ಎಂಬುದಾಗಿ ಹರೀಶ್ ಸಹೋದರರಿಗೆ ಅಥವಾ ಗಿರೀಶ್ ಸಹೋದರರಿಗೆ ಅದು ಕೇಳಿದವಾಗ ಅವರು ಹೇಳುವಂತದ್ದು ನಾವು ಹಾಸನ್ ಸಭೆಯ ಒಂದು ಅನ್ಯೋನ್ಯತೆಯಲ್ಲಿದ್ದೇವೆ ಎಂಬುದಾಗಿ ಸಾಮಾನ್ಯವಾಗಿ ನಾವು ಹೇಳ್ತೇವಲ್ವಾ? Normally what do we mean by that? ಸಾಮಾನ್ಯವಾಗಿ ಇದರ ಅರ್ಥ ನಮಗೆ ಏನಾಗಿದೆ? If we go to a church, we think we are in fellowship. ನಾವು ಒಂದು ಚರ್ಚ್ಗೆ ನಾವು ಹೋಗುತ್ತಾ ಇದ್ದರೆ ಅಲ್ಲಿ ನಾವು ಅನ್ಯೋನ್ಯತೆಯಲ್ಲಿದ್ದೇವೆ ಎಂಬುದಾಗಿ ನಾವು ಮೂಲ ಅರ್ಥವನ್ನ ನಾವು ತಿಳ್ಕೊಳ್ತೇವೆ. But Bible never talks about fellowship because I go to a building or I go to a group. ನಾನು ಒಂದು ಗುಂಪಿಗೆ ಅಥವಾ ಒಂದು ಕೂಟಕ್ಕೆ ಅಥವಾ ಒಂದು ಕಟ್ಟಡಕ್ಕೆ ನಾನು ಹೋಗುತ್ತಾ ಇರುವುದರಿಂದ ನನಗೆ ಅನ್ಯೋನ್ಯತೆ ಇದೆ ಎಂಬುದಾಗಿ ಸತ್ಯವೇದ ಅಥವಾ ವಾಕ್ಯ ಹೇಳುವುದಿಲ್ಲ. In the Bible, New Testament fellowship is not to do with a place, but it has to do with spiritual participation.
ಹೊಸ ಒಡಂಬಡಿಕೆಯಲ್ಲಿ ಅನ್ಯೋನ್ಯತೆ ಅಂತ ಹೇಳುವಾಗ ಅದು ಒಂದು ಸ್ಥಳದ ಒಟ್ಟಿಗೆ ಅನ್ಯೋನ್ಯತೆ ಅಲ್ಲ, ಆದರೆ ಆತ್ಮೀಕವಾದಂತ ಸಂಬಂಧದ ಅರ್ಥದಲ್ಲಿ ಅನ್ಯೋನ್ಯತೆ ಎಂಬುದು ಮಾತಾಡುವಂತದ್ದಾಗಿದೆ. I know many believers who come to the church but they have no fellowship at all. ಅನೇಕ ಸಹೋದರರು ಸಭೆಗೆ ಬರುತ್ತಾರೆ, ಆದರೆ ಅನ್ಯೋನ್ಯತೆಯಲ್ಲಿ ಇರುವುದಿಲ್ಲ ಎಂಬುದಾಗಿ, ಅನ್ಯೋನ್ಯತೆಯಲ್ಲಿ ಇಲ್ಲದೆ ಇರುವಂತಹ ಅನೇಕರನ್ನ ನಾನು ನೋಡಿದ್ದೇನೆ. So may prayerfully let us examine our life as we study this and correct anything that is not right. So brothers and sisters, this is an important study. ಪ್ರೀತಿಯ ಸಹೋದರರೇ, ಈ ಒಂದು ಮುಖ್ಯವಾದ ವಾಕ್ಯ ಅಭ್ಯಾಸವನ್ನ ನಾವು ಮಾಡುತ್ತಾ ಇರುವಾಗ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕುಳಿತವರಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ. Christian fellowship, when you understand it, it is a heart-warming experience. ಕ್ರಿಸ್ತೀಯ ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ನಮ್ಮ ಹೃದಯಗಳನ್ನ ಅದು ಸಂತೋಷ ಪಡಿಸುವಂತದ್ದು ಆಗಿರುವಂತದ್ದಾಗಿದೆ. Something that the people of the world, the natural men, will never be able to enjoy or understand. ಈ ನಮ್ಮ ಅರ್ಥವನ್ನ, ಈ ಒಂದು ನಮ್ಮ ಹೃದಯದ ಆ ಒಂದು ಸಂತೋಷದ ಅರ್ಥವನ್ನ ಲೌಕಿಕರು ಎಂದಿಗೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರುವುದಿಲ್ಲ. Paul in his 1 Corinthians epistle divides believers into two groups and unbelievers into another group. ಪೌಲನು ತನ್ನ ಪತ್ರಿಕೆಗಳನ್ನ ಬರೆಯುವಾಗ ವಿಶ್ವಾಸಿಗಳನ್ನ ಎರಡು ಗುಂಪುಗಳಾಗಿ ಮಾಡುವಂತವನಾಗಿದ್ದಾನೆ ಮತ್ತು ಅವಿಶ್ವಾಸಿಗಳನ್ನ ಬೇರೊಂದು ಗುಂಪಕ್ಕೆ ಆತನು ಇಡುವಂತವನಾಗಿದ್ದಾನೆ. 1 Corinthians 3:1 says spiritual and carnal. ನಾವು 1 ಕೊರಿಂಥ 3:1 ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಾಪಂಚಿಕರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. Brother, read that verse, 1 Corinthians 3:1. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆ ಕೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. So among believers there are two groups. One is spiritual, one is carnal. Carnal ಎಂದು ಹೇಳುವಾಗ ಶರೀರ ಇಚ್ಛೆಗನುಸಾರವಾಗಿ ಜೀವಿಸುವವರು. So Paul divides believers into spiritual and carnal believers. ಪ್ರಾಪಂಚಿಕರು may be natural. We will come to that in a minute. ಪೌಲನು ತನ್ನ ಪತ್ರಿಕೆಗಳಲ್ಲಿ ವಿಶ್ವಾಸಿಗಳ ಕುರಿತಾಗಿ ಬರುವಾಗ ಎರಡು ಗುಂಪುಗಳಾಗಿ ಅವರನ್ನ ಮಾಡುವಂತವನಾಗಿದ್ದಾನೆ. ಒಂದು ಆತ್ಮಿಕರು, ಇನ್ನೊಂದು ಶಾರೀರಿಕ ಆಸೆಗಳಿಗೆ ಒಳಪಟ್ಟವರು ಅಥವಾ ಪ್ರಾಪಂಚಿಕರು. ಕೆಲವು ಸಮಯದ ನಂತರ ಈ ವಿಷಯವಾಗಿ ನಾವು ಆಳವಾಗಿ ನಾವು ನೋಡಿಕೊಳ್ಳಲಿದ್ದೇವೆ. And if you look at the previous chapter, we read also about carnal, that is chapter 2 verse 14, or natural, not carnal, natural man, ಪ್ರಾಪಂಚಿಕರು, ಲೌಕಿಕರು, chapter 2 verse 14. 2ನೇ ಅಧ್ಯಾಯ 14ನೇ ವಾಕ್ಯ ನಾವು ನೋಡ್ತೇವೆ, ಪ್ರಾಕೃತ ಮನುಷ್ಯನು ಎಂಬುದಾಗಿ. That is an unbeliever. ನಾವು ನೋಡ್ತೇವೆ ಆ ಪ್ರಾಕೃತ ಮನುಷ್ಯನು ಅವನು ಅವಿಶ್ವಾಸಿ ಆಗಿದ್ದಾನೆ. But among believers there are spiritual believers and carnal believers. ವಿಶ್ವಾಸಿಗಳಲ್ಲೂ ಸಹ ಆತ್ಮಿಕ ವಿಶ್ವಾಸಿಗಳಿದ್ದಾರೆ ಮತ್ತು ಪ್ರಾಪಂಚಿಕ ವಿಶ್ವಾಸಿಗಳು ಸಹ ಅವರು ಇದ್ದಾರೆ. So in chapter 3 verse 3 to 5, we don't need to read now. We can see the character of a carnal believer. 3ನೇ ಅಧ್ಯಾಯ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ಆ ಪ್ರಾಕೃತ ವಿಶ್ವಾಸಿಯ ಗುಣಲಕ್ಷಣಗಳನ್ನ ನಾವು ನೋಡ್ತೇವೆ. ಈಗ ವಾಕ್ಯಗಳನ್ನ ನೋಡುವ ಅವಶ್ಯಕತೆ ಇಲ್ಲ. They are only drinking milk, no meat. ಅವರು ಕೇವಲ ಹಾಲು ಕುಡಿಯುವಂತವರಾಗಿದ್ದಾರೆ, ಆದರೆ ಗಟ್ಟಿಯಾದ ಆಹಾರವನ್ನ ಅವರು ತಿನ್ನಲಿಕ್ಕೆ ಆಗುತ್ತಿಲ್ಲ. There is envy, strife and division and gossip among them. ಅವರ ಮಧ್ಯದಲ್ಲಿ ನಾವು ಹೊಟ್ಟೆ ಕಿಚ್ಚು,
ಜಗಳಗಳು, ಶರೀರಾಧೀನ ಸ್ವಭಾವಗಳು ಇರುವಂತದ್ದನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. Corinthian church is a good example. ಕೊರಿಂಥ ಸಭೆಯು ಇದಕ್ಕೆ ಉತ್ತಮವಾದಂತ ಒಂದು ಉದಾಹರಣೆಯಾಗಿದೆ. Immorality was there. ಅಲ್ಲಿ ವ್ಯಭಿಚಾರ ಇದ್ದದನ್ನ ನಾವು ನೋಡುತ್ತೇವೆ. There were court cases in that church between believers. ಆ ಒಂದು ಸಭೆಯಲ್ಲಿ ವಿಶ್ವಾಸಿಗಳ ನಡುವೆ ಈ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳು ಇದ್ದದನ್ನ ನಾವು ನೋಡುವಂತವರಾಗಿದ್ದೇವೆ. So they were believers, but they were not enjoying the Christian fellowship. ಅವರು ವಿಶ್ವಾಸಿಗಳು, ಆದರೆ ಆ ಒಂದು ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ಅವರು ಅನುಭವಿಸುತ್ತಾ ಇರಲಿಲ್ಲ, ಅಭ್ಯಾಸ ಮಾಡುತ್ತಾ ಇರಲಿಲ್ಲ. When you look at the natural man in chapter 2 verse 14, ಈ ಪ್ರಾಕೃತ ಮನುಷ್ಯನ ಕುರಿತಾಗಿ 1 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುವಾಗ, things of God is foolishness to him. The gospel is foolishness to such people. ಅಂಥವರಿಗೆ ಸುವಾರ್ತೆಯು ಹುಚ್ಚು ಮಾತಾಗಿದೆ. But we are now talking about Christian fellowship. ಆದರೆ ಈಗ ನಾವು ಕ್ರಿಸ್ತಿಯ ಅನ್ಯೋನ್ಯತೆಯ ಕುರಿತಾಗಿ ಅಭ್ಯಾಸ ಮಾಡುತ್ತಾ ಇದ್ದೇವೆ. We looked at the second verse in 1 Corinthians 1:9. God is faithful who has called us into fellowship with his son. 1 ಕೊರಿಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ಹೀಗೆ ಓದಿಕೊಂಡೆವು, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. Beloved brothers and sisters, if you can understand this verse, it will solve lot of the problem in our midst. ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ವಾಕ್ಯವನ್ನ ನಾವು ಯಥಾರ್ಥವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ನಮ್ಮ ಮಧ್ಯದಲ್ಲಿರುವಂತ ಅನೇಕ ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಳ್ಳಬಹುದಾಗಿದೆ. Christian fellowship is first and foremost with God the Father and his Son, the Lord Jesus Christ. ಈ ಕ್ರಿಸ್ತಿಯ ಅನ್ಯೋನ್ಯತೆ ಅಂತ ನಾವು ಹೇಳುವಾಗ ಪ್ರಪ್ರಥಮವಾಗಿ ಇದು ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನ ನಡುವೆ ಇರುವಂತದ್ದನ್ನ ನಾವು ನೋಡುತ್ತೇವೆ. We also can study that this fellowship is through the Holy Spirit. ಈ ಒಂದು ಅನ್ಯೋನ್ಯತೆಯು ಪವಿತ್ರಾತ್ಮನ ಮೂಲಕವಾಗಿಯೂ ದೊರಕುವಂತದ್ದಾಗಿದೆ. ಇದನ್ನು ಸಹ ನಾವು ಅಭ್ಯಾಸ ಮಾಡಿಕೊಳ್ಳಬಹುದು. If you are a believer, if I am a believer, we are a privileged people. We are called into the fellowship of God's beloved Son. That is not a light thing. It is the greatest privilege you and I can have in this world. ನಾವು ವಿಶ್ವಾಸಿಗಳಾಗಿರುವಾಗ ಮಗನಾದ ಯೇಸು ಕ್ರಿಸ್ತನ ಒಟ್ಟಿಗೆ ಅನ್ಯೋನ್ಯತೆಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಈ ಅನ್ಯೋನ್ಯತೆಯು ಈ ಭೂಮುಖದ ಮೇಲೆ ಜೀವಿಸ್ತಿರುವಾಗ ಇದನ್ನ ನಾವು ಸಾಮಾನ್ಯವಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಸಾಮಾನ್ಯ ಎಂಬುದಾಗಿ ನಾವು ಎಣಿಸಲಿಕ್ಕೂ ನಾವು ಸಾಧ್ಯತೆ ಇಲ್ಲ. So that 1 Corinthians 1:9 should always be in our heart, that God is the one faithfully called us, mere sinners saved by the grace of God, to an intimate communion with God the Son. ದೇವರಾಗಿರುವ ಕರ್ತನಾದ ಯೇಸು ಕ್ರಿಸ್ತನ ಒಟ್ಟಿಗೆ ತಂದೆಯಾದ ದೇವರು ನಮ್ಮನ್ನ ಅನ್ಯೋನ್ಯತೆಗೆ ಕರೆದವನಾಗಿದ್ದಾನೆ. ಈ ಒಂದು ಅನ್ಯೋನ್ಯತೆಯು ಬಹಳ ಬಹಳ ಅಮೂಲ್ಯವಾದಂತ ಒಂದು ಅನ್ಯೋನ್ಯತೆಯಾಗಿದೆ. Again, I repeat what I started with, that this Christian fellowship is first of all a fruit of what Jesus Christ has done at Calvary. ಮೊಟ್ಟ ಮೊದಲನೇದಾಗಿ ಪ್ರಾರಂಭದಲ್ಲಿಯೇ ನಾನು ಹೇಳಿದಂತ ಮಾತನ್ನ ಮತ್ತೊಮ್ಮೆ ನಾನು ಹೇಳಲು ಇಷ್ಟವುಳ್ಳವನಾಗಿದ್ದೇನೆ. ಈ ಕ್ರಿಸ್ತಿಯ ಅನ್ಯೋನ್ಯತೆಯು ಇದು ಕಲ್ವಾರಿ ಶಿಲುಬೆಯ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಶ್ರಮೆಗಳ ಮರಣದ ಫಲವಾಗಿದೆ ಎಂಬುದಾಗಿ ನಾನು ಮತ್ತೊಮ್ಮೆ ಹೇಳಲು ಇಷ್ಟವುಳ್ಳವನಾಗಿದ್ದೇನೆ. In the world, there are different kinds of fellowship you can see around us among the unbelievers. ಅವಿಶ್ವಾಸಿಗಳ ಮಧ್ಯದಲ್ಲಿ ಅನೇಕ ವಿಧವಾದಂತಹ ಅನ್ಯೋನ್ಯತೆಗಳು ಇರುವುದನ್ನ ನಾವು ನೋಡುತ್ತೇವೆ.
their fellowship. ಮಲಯಾಳಿಗಳು ಸೇರಿಕೊಂಡು ಬೆಂಗಳೂರಿನಲ್ಲಿ ಅವರು ಒಂದು ಅನ್ಯೋನ್ಯತೆ ಒಂದು ಗುಂಪನ್ನ ಅವರು ಮಾಡಿಕೊಂಡಿದ್ದಾರೆ. So there are fellowships in the world. ಹೀಗೆ ಅನೇಕ ವಿಧವಾದಂತ ಅನ್ಯೋನ್ಯತೆಗಳು ಈ ಲೋಕದಲ್ಲಿ ಇರುವುದನ್ನ ನಾವು ನೋಡುತ್ತೇವೆ. Very near to Agape Assembly there is a bar there. ಅಗಪೆ ಸಭೆಯ ಸಮೀಪದಲ್ಲಿ ಒಂದು ಬಾರ್ ಇರುವಂತದ್ದಾಗಿದೆ. I see fellowship there between the drunkards. ಅಲ್ಲಿ ಆ ಒಂದು ಮದ್ಯ ಸೇವನೆ ಮಾಡುವಂತವರು ಅವರೆಲ್ಲರೂ ಸೇರಿ ಒಂದು ಅನ್ಯೋನ್ಯವಾಗಿರೋದನ್ನ ನಾನು ನೋಡುತ್ತೇನೆ. I see them hugging each other. There is so close fellowship between them. ಅವರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಸಂತೋಷ ಪಡುತ್ತಾ ಅವರು ಅನ್ಯೋನ್ಯತೆಯಾಗಿರುವುದನ್ನ ನಾನು ನೋಡಿದ್ದೇನೆ. So there are a lot of fellowships in the world. In a company there are unions. They come together. There is fellowship. ಕಂಪನಿಗಳಲ್ಲಿ ಕಾರ್ಮಿಕ ಕಂಪನಿಗಳಲ್ಲಿ ಒಕ್ಕೂಟಗಳನ್ನ ನಾವು ನೋಡುತ್ತೇವೆ. ಈ ಕಾರ್ಮಿಕರು ಒಟ್ಟಾಗಿ ಸೇರಿ ಅವರು ಆ ಒಕ್ಕೂಟಗಳನ್ನ ಮಾಡಿಕೊಂಡು ಅನ್ಯೋನ್ಯವಾಗಿರುವುದನ್ನ ನಾನು ನೋಡಿದ್ದೇನೆ. But when we talk about Christian fellowship, ನಾವು ಈ ಕ್ರಿಸ್ತಿಯ ಅನ್ಯೋನ್ಯತೆಯ ಕುರಿತಾಗಿ ಮಾತನಾಡುವಾಗ it is first of all a fruit of Calvary. ಇದು ಆ ಕಲ್ವಾರಿ ಶಿಲುಬೆಯ ಫಲವಾಗಿದೆ. The cross has two angles, a vertical angle and a horizontal angle. ಈ ಒಂದು ಶಿಲುಬೆ ಅಂತ ಹೇಳುವಾಗ ಅದು ವರ್ಟಿಕಲ್ ಮೇಲೆಯಿಂದ ಕೆಳಗೆ ಬಂದ ಮೇಲೆಯಿಂದ ಕೆಳಕ್ಕೆ ಮತ್ತು ಎಡಗಡೆಯಿಂದ ಬಲಕ್ಕೆ ಅದು ಎರಡು ರೀತಿಯಾದಂತ ಒಂದು ದಿಕ್ಕುಗಳಲ್ಲಿರುವುದನ್ನು ನಾವು ನೋಡುತ್ತೇವೆ. So first of all it is from God. ಮೊಟ್ಟ ಮೊದಲನೇದಾಗಿ ಅದು ದೇವರಿಂದ ಅದು ಅನ್ಯೋನ್ಯತೆ ದೊರಕುವಂತದಾಗಿದೆ. Then Apostle John is telling, we share this with you that our fellowship is with God the Father and Son, but you also should have that fellow. There is a horizontal aspect of the Christian fellowship. ನಮ್ಮ ಒಂದು ಅನ್ಯೋನ್ಯತೆಯು ತಂದೆಯ ಒಟ್ಟಿಗೂ ಮಗನ ಒಟ್ಟಿಗೂ ಇರುವಂತದಾಗಿದೆ. ಅಷ್ಟು ಮಾತ್ರವಲ್ಲ, ನಮ್ಮ ಸಹ ವಿಶ್ವಾಸಿಗಳ ಒಟ್ಟಿಗೆ ಅದು ಅನ್ಯೋನ್ಯತೆ ಇರುವಂತದಾಗಿದೆ. If you come to Agape Assembly, you will see at least 5 or 6 language group people, different background. Some are educated, some have not gone to school. Some are a little rich, some have nothing financially. What brings all these people together? ಅಗಪೆ ಸಭೆಗೆ ಬರುವಾಗ ಕನಿಷ್ಠ ಪಕ್ಷ 5 ಭಾಷೆಯ ಜನರು ವಿಶ್ವಾಸಿಗಳಲ್ಲಿ ಇರುವುದನ್ನ ನೀವು ನೋಡಬಹುದು. ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರಿದ್ದಾರೆ, ಉದ್ಯೋಗಿಗಳಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ. ಇವರೆಲ್ಲರೂ ಹೀಗೆ ಅನ್ಯೋನ್ಯತೆಯಿಂದ ಇರುವುದಕ್ಕೆ ಕಾರಣವಾದರೂ ಏನು? This is the beautiful thing about Christian fellowship. ಕ್ರಿಸ್ತಿಯ ಅನ್ಯೋನ್ಯತೆಯ ಒಂದು ಬಹಳ ಸಾರವತ್ತಾದಂತ ಒಂದು ಅರ್ಥ ಇದಾಗಿದೆ ಪ್ರಿಯರೇ. Don't be offended. That is why I don't like the name Malayali Brethren Assembly or Kannada Brethren Assembly or Telugu Brethren Assembly. I don't think that is an appropriate name to be put. ಕನ್ನಡ ಬ್ರದರನ್ ಸಭೆಗಳವರು ಅಥವಾ ಮಲಯಾಳಿ ಬ್ರದರನ್ ಸಭೆಗಳವರು ಈ ರೀತಿಯಾಗಿ ವಿಭಾಗ ಮಾಡುವಂತದ್ದು ಸರಿಯಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. In heaven there will not be separate groups. ಪರಲೋಕದಲ್ಲಿ ಹೀಗೆ ಪ್ರತ್ಯೇಕವಾದಂತ ಗುಂಪುಗಳು ಎಂದಿಗೂ ಇರುವುದಿಲ್ಲ. Our assembly should be welcome to anyone to come and enjoy this fellowship once they are saved. ರಕ್ಷಿಸಲ್ಪಟ್ಟ ನಂತರ ಯಾರಾದರೂ ಸರಿಯೇ ಈ ಒಂದು ಅನ್ಯೋನ್ಯತೆಯನ್ನ ಅನುಭವಿಸಲಿಕ್ಕೆ ಅವರು ಸಭೆಯ ಒಳಗೆ ಬರಬಹುದಾಗಿದೆ. Revelation 5:9, we can read it and see who will be in heaven. ಪ್ರಕಟಣೆ 5:9 ಏನಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಮತ್ತು ಪರಲೋಕದಲ್ಲಿ ಯಾರು ಇರುತ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಪ್ರಕಟಣೆ 5:9 ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ
ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. Oh, beloved brothers and sisters, that is the beauty of heaven. That is the beauty of Christian fellowship. We are from different background. What brings us together? It is Christ and what he has done for us at Calvary. ಪ್ರೀತಿಯ ಸಹೋದರ ಸಹೋದರರೇ, ಪರಲೋಕದ ಅನ್ಯೋನ್ಯತೆಯು ಎಂಥ ಒಂದು ಅರ್ಥಗರ್ಭಿತವಾಗಿದೆ, ಸೌಂದರ್ಯವಾಗಿದೆ. ನಮ್ಮ ಸಭೆಗಳಲ್ಲಿ ಕ್ರಿಸ್ತಿಯ ಅನ್ಯೋನ್ಯತೆಯು ಎಷ್ಟು ಸೌಂದರ್ಯವುಳ್ಳಂತದಾಗಿದೆ. ಈ ಅನ್ಯೋನ್ಯತೆಯು ಆ ಕಲ್ವಾರಿ ಶಿಲುಬೆಯ ಫಲವಾಗಿದೆ. Christ and what he has done is the ground of our fellowship. ಕ್ರಿಸ್ತನು ಮತ್ತು ಆತನು ಏನನ್ನ ಮಾಡಿದ್ದಾನೋ ಆ ಮಾಡಿದವುಗಳ ಆಧಾರದ ಮೇಲೆ, ಆ ಒಂದು ಅಸ್ತಿವಾರದ ಮೇಲೆ ನಮ್ಮ ಕ್ರಿಸ್ತಿಯ ಅನ್ಯೋನ್ಯತೆಯು ಕಟ್ಟಲ್ಪಟ್ಟಿರುವಂತದ್ದಾಗಿದೆ. What is common between us as believers to bring us to this Christian fellowship? ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆಗೆ ನಮ್ಮನ್ನ ತರಲಿಕ್ಕೆ ನಮ್ಮಲ್ಲಿ ಸಾಮಾನ್ಯವಾದದ್ದು, ಸಹಜವಾದದ್ದು ಏನಾಗಿದೆ? First of all, we read that in 1 Corinthians 1:2, we are sanctified ones. That's the reason. ಈ ಒಂದು ಅನ್ಯೋನ್ಯತೆಗೆ ನಾವು ಬರಲಿಕ್ಕಾಗಿ ಇರುವಂತ ಮೊದಲನೇ ಅಂಶ, ಕ್ರಿಸ್ತನಲ್ಲಿ 1 ಕೊರಿಂಥ 1ನೇ ಅಧ್ಯಾಯ ಅದರ 2ನೇ ವಾಕ್ಯ, ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು. God has set us apart. That is what sanctified means. He has set us apart for himself. ಈ ಪ್ರತಿಷ್ಠಿತರು ಅಥವಾ ಸ್ಯಾಂಕ್ಟಿಫೈಡ್ ಎಂಬುದಾಗಿ ಹೇಳುವಾಗ ಇದರ ಮೂಲ ಅರ್ಥ ನಾವು ದೇವರಿಂದ ಅಥವಾ ಕ್ರಿಸ್ತನಿಂದ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. And in Acts 26:18, we read about the common faith that we have. ಅಪೊಸ್ತಲ ಬರೆದ ಕೃತ್ಯಗಳು 26:8ರಲ್ಲಿ 18ನೇ ವಾಕ್ಯದಲ್ಲಿ ನಾವು ನೋಡುವಾಗ 26:18ರಲ್ಲಿ ನಾವು ನೋಡ್ತೇವೆ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ. So there is a common faith among us. ನಮ್ಮ ಮಧ್ಯದಲ್ಲಿ ಸಾಮಾನ್ಯವಾದಂತ ನಂಬಿಕೆ ಇರುವಂತದಾಗಿದೆ. In Titus 1:4, you don't need to turn there. There also we read about the common faith. ತೀತನ ಪತ್ರಿಕೆ 1:4ರಲ್ಲಿ ನಾವು ನೋಡುತ್ತೇವೆ, ಅಲ್ಲಿಯೂ ಸಹ ಸಾಮಾನ್ಯವಾದಂತ ಪರಸ್ಪರವಾದಂತ ನಂಬಿಕೆಯನ್ನ ನಾವು ನೋಡುವಂತವರಾಗಿದ್ದೇವೆ. In Jude's epistle verse 3, we also read about the common salvation. ಯೂದನ ಪುಸ್ತಕ 4ನೇ ವಾಕ್ಯದಲ್ಲಿ ನಾವು ನೋಡುವಂತದ್ದು, ಅಲ್ಲಿ ಸಾಮಾನ್ಯವಾದಂತ ರಕ್ಷಣೆ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. So what brings us together? ನಮ್ಮನ್ನ ಹೀಗೆ ಯಾವುದು ಒಟ್ಟುಗೂಡಿಸಿದೆ? We are sanctified, set apart. ನಾವು ಪ್ರತಿಷ್ಠಿಸಲ್ಪಟ್ಟಿದ್ದೇವೆ, ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. We have a common faith, we have a common salvation. ನಮ್ಮಲ್ಲಿ ಸಾಮಾನ್ಯವಾದಂತ ನಂಬಿಕೆ ಉಂಟು, ಸಾಮಾನ್ಯವಾದಂತ ರಕ್ಷಣೆ ನಮಗೆ ಇದೆ. That is the ground for our Christian fellowship. ಕ್ರಿಸ್ತಿಯ ಅನ್ಯೋನ್ಯತೆಗೆ ಅದೇ ಅಡಿಪಾಯವಾಗಿದೆ. This is what links believers from around the world, past, present, and future believers, combining, bringing them all together, is these common factors. ಈ ಸಾಮಾನ್ಯವಾದಂತ ಅಂಶಗಳು ಈ ಲೋಕದಲ್ಲಿ ಭೂತಕಾಲದಲ್ಲಿದ್ದಂತ ವಿಶ್ವಾಸಿಗಳು, ಭವಿಷ್ಯತ್ ಕಾಲದಲ್ಲಿ ಇರಲಿಕ್ಕಿರುವ ವಿಶ್ವಾಸಿಗಳು, ವರ್ತಮಾನ ಕಾಲದಲ್ಲಿರುವಂತ ವಿಶ್ವಾಸಿಗಳು ಎಲ್ಲರನ್ನ ಒಟ್ಟಿಗೂಡಿಸುವಂತ ಸಾಮಾನ್ಯ ಅಂಶಗಳು ಇವುಗಳಾಗಿವೆ. From Pentecost to rapture, all the believers have this common faith, common salvation, sanctified. This is an amazing truth, brothers and sisters. ಪ್ರೀತಿಯ
ಸಹೋದರ ಸಹೋದರಿಗಳೇ, ಪಂಚಾಶತ್ತಮ ದಿನದಿಂದ ಪ್ರಾರಂಭವಾಗಿ ಕರ್ತನಾದ ಯೇಸು ಸ್ವಾಮಿ ಬರಲಿಕ್ಕಿರುವಂತಹ ಆ ದಿನದವರೆಗೂ ಇರುವಂತಹ ಎಲ್ಲಾ ವಿಶ್ವಾಸಿಗಳಲ್ಲಿ ಇರುವ ಈ ಒಂದು ಸಾಮಾನ್ಯವಾದಂಥ ನಂಬಿಕೆ, ಈ ಒಂದು ಸಾಮಾನ್ಯವಾದಂಥ ಒಂದು ರಕ್ಷಣೆಯನ್ನ ನಾವು ನೋಡುವಂತವರಾಗಿದ್ದೇವೆ. That is the universal church that God has added you and me to when we believed. The moment we believed, we were added to a universal church. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಅದೇ ಕ್ಷಣದಲ್ಲಿ ಕರ್ತನು ನಮ್ಮನ್ನ ಆ ಸಾರ್ವತ್ರಿಕ ಸಭೆಗೆ ನಮ್ಮನ್ನ ಸೇರಿಸಿದ್ದಾನೆ, ನಮ್ಮನ್ನ ಕೂಡಿಸಿದ್ದಾನೆ. Today, of course, we cannot gather together as a universal church. ಈ ದಿನ ನಾವು ಸಾರ್ವತ್ರಿಕ ಸಭೆಯಾಗಿ ಕೂಡಲಿಕ್ಕೆ ಸಾಧ್ಯತೆ ಇಲ್ಲ. But very soon that is going to happen. ಆದರೆ ಅತಿ ಶೀಘ್ರವಾಗಿ ಅದು ಆಗಲಿದೆ. As we read in Revelation 5, there will be a great multitude from every language, every background, every tribe gathering together as the bride of Christ. ಕರ್ತನಾದ ಯೇಸು ಕ್ರಿಸ್ತನ ಆ ಮೊದಲಿಗಿತ್ತಿಯಾಗಿ ಸಕಲ ಕುಲ ಭಾಷೆ ಜನಾಂಗದವರು ಎಲ್ಲರೂ ಕೂಡುವಂತ ಆ ಒಂದು ಮಹಾ ಸಮೂಹವು ಒಂದು ದಿನ ಅದನ್ನು ನಾವು ನೋಡುವಂತವರಾಗಿದ್ದೇವೆ. In Psalms 50 verse 5 we read, "Gather my saints together unto me, those that have made a covenant with me by sacrifice." ನಾವು ಕೀರ್ತನೆಗಳು 55 ಹೀಗೆ ನಾವು ನೋಡುವಂತವರಾಗಿದ್ದೇವೆ. ಕೀರ್ತನೆ 55, ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರೆಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. My heart is thrilled when I think about that moment when God will gather all of us into one place in glory together. ನಮ್ಮನ್ನ ಒಟ್ಟಾಗಿ ಆ ಮಹಿಮೆಗೆ ನಮ್ಮನ್ನ ಸೇರಿಸುತ್ತಾನೆ ಎಂಬುದಾಗಿ ಈ ಒಂದು ವಾಕ್ಯವನ್ನ ನಾನು ಓದುವಾಗ ನನ್ನ ಹೃದಯವು ಎಷ್ಟೋ ಆನಂದ ಹರ್ಷವನ್ನ ಉಂಟು ಮಾಡುವಂತದಾಗಿದೆ. In Psalm 107 verse 3 we read, "The redeemed ones from the east, from the west, from the north and south, the redeemed ones." ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕುಗಳಿಂದ ಬಿಡಿಸಲ್ಪಟ್ಟಂತವರು, ರಕ್ಷಿಸಲ್ಪಟ್ಟಂತವರು ಕೂಡಿಸಲ್ಪಡುವುದನ್ನ ನಾವು ನೋಡುತ್ತೇವೆ. In the coming days we will be looking at what is our fellowship, where we should not have fellowship. ಮುಂದಿನ ದಿನಗಳಲ್ಲಿ ನಾವು ಅನ್ಯೋನ್ಯತೆ ಅಂದರೆ ಏನು ಮತ್ತು ಯಾವುದರ ಒಟ್ಟಿಗೆ ನಾವು ಅನ್ಯೋನ್ಯತೆಯನ್ನ ಬೆಳೆಸಿಕೊಳ್ಳಬಾರದು ಎಂಬುದಾಗಿ ನಾವು ನೋಡಲಿದ್ದೇವೆ. So first of all, from what we shared so far, understand Christian fellowship has nothing to do with going to a church building or being part of a group. It has to do with active spiritual participation. ಕ್ರಿಸ್ತಿಯ ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಸತತವಾಗಿ ನಾವು ಆತ್ಮೀಕ ಆ ಒಂದು ಸಂಪರ್ಕದಲ್ಲಿ ಇರುವಂತದ್ದೇ ಆಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಬಿಟ್ಟು ನಾವು ಒಂದು ಕಟ್ಟಡಕ್ಕೆ ಹೋಗುವುದು, ಒಂದು ಸಭೆಗೆ ಹೋಗುವುದು, ಅದು ಕ್ರಿಸ್ತಿಯ ಅನ್ಯೋನ್ಯತೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬಾರದು. So next time when somebody say, "Where are you in fellowship?" only say that I am in fellowship in that assembly if you are really in fellowship. ಮುಂದಿನ ದಿನಗಳಲ್ಲಿ ಯಾರಾದರೂ ಯಾವ ಸಭೆಯ ಅನ್ಯೋನ್ಯತೆಯಲ್ಲಿ ನೀವು ಇದ್ದೀರಾ ಎಂಬುದಾಗಿ, ಎಲ್ಲಿ ಅನ್ಯೋನ್ಯತೆಯಲ್ಲಿ ಇದ್ದೀರಾ ಎಂಬುದಾಗಿ ಹೇಳುವಾಗ ನೀವು ಯಥಾರ್ಥವಾಗಿ ಅನ್ಯೋನ್ಯತೆಯಲ್ಲಿ ಇರುವಾಗ ಮಾತ್ರವೇ ನಾನು ಇಂಥ ಸಭೆಯ ಒಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇದ್ದೇನೆಂಬುದಾಗಿ ಹೇಳಿಕೊಳ್ಳಬೇಕಾಗಿದೆ. Let us look a little bit more into this Christian fellowship. ಇನ್ನು ಸ್ವಲ್ಪ ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆಯ ಕುರಿತಾಗಿ ನಾವು ನೋಡಿಕೊಳ್ಳೋಣ. Our fellowship, we are united in worship first of all.
ನಮ್ಮ ಒಂದು ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಆರಾಧನೆಯಲ್ಲಿ ಐಕ್ಯವಾಗಿ ಕೂಡಿ ಬರುವಾಗ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. Secondly, in doing good works, we should have a fellowship. ಒಳ್ಳೆಯ ಕಾರ್ಯಗಳನ್ನ ಮಾಡುವಾಗ ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ನಾವು ನೋಡಬೇಕಾಗಿದೆ. In witnessing for the Lord in this world, we have a common fellowship, or we should have. ಕರ್ತನಿಗೋಸ್ಕರ ನಾವು ಸಾಕ್ಷಿಗಳಾಗಿ ನಿಂತು ಜೀವಿಸುವಾಗ ಈ ಒಂದು ಅನ್ಯೋನ್ಯತೆ, ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ನಾವು ನೋಡಬಹುದಾಗಿದೆ. ಒಟ್ಟಾಗಿ ನಾವು ಆ ಕ್ರಿಸ್ತಿಯ ಅನ್ಯೋನ್ಯತೆಯಲ್ಲಿದ್ದು ಈ ಕಾರ್ಯವನ್ನ ಮಾಡಬೇಕಾಗಿದೆ. So in worship, we should have fellowship. ಆರಾಧನೆಯಲ್ಲಿ ಈ ಒಂದು ಅನ್ಯೋನ್ಯತೆಯಲ್ಲಿ ಇರಬೇಕಾಗಿದೆ. In doing good, we should have fellowship. ಒಳ್ಳೆ ಕಾರ್ಯಗಳನ್ನ ಮಾಡುವುದರಲ್ಲಿ ನಾವು ಕ್ರಿಸ್ತಿಯ ಅನ್ಯೋನ್ಯತೆಯಲ್ಲಿದ್ದು ಮಾಡಬೇಕಾಗಿದೆ. In witnessing for the Lord in this world, we should have fellowship. ಕರ್ತನಿಗೋಸ್ಕರ ನಾವು ಸಾಕ್ಷೀಕರಿಸುವಾಗ ನಾವು ಒಟ್ಟಾಗಿ ಕ್ರಿಸ್ತಿಯ ಅನ್ಯೋನ್ಯತೆಯಲ್ಲಿ ಈ ಲೋಕದಲ್ಲಿ ನಾವು ಇರಬೇಕಾಗಿದೆ. Okay, when we talk about Christian fellowship, I want to point out that there are different degrees of fellowship. ಕ್ರಿಸ್ತಿಯ ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಈ ಕ್ರಿಸ್ತಿಯ ಅನ್ಯೋನ್ಯತೆಯಲ್ಲಿ ಅನೇಕ ಹಂತಗಳು ಅಥವಾ ಮಟ್ಟಗಳು ಇರುವುದನ್ನ ನಾವು ನೋಡುವವರಾಗಿದ್ದೇವೆ. If a person is a born again believer, even if he is from another church background, maybe from another denomination, if he is truly born again, I have some fellowship with that person. ಎನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರಬಂತು. Very clear. There is a warning here. Even in the early church, there were people fear in the church, and nobody joined them lightly. Acts 5:13. ಅಪೊಸ್ತಲ ಬರೆದ ಕೃತ್ಯಗಳು 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಅನನೀಯನು ಸಫೈರಳ ವಿಷಯವಾಗಿ ನಾವು ನೋಡುವಾಗ ಅವರು ನ್ಯಾಯ ತೀರ್ಪಿಗೆ ಒಳಪಟ್ಟಾಗ ಅಲ್ಲಿ ಸಭೆಯಲ್ಲಿ ಭಯಂಕರವಾದಂತ ಭಯ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. And people did not join with them lightly. ವಿಶ್ವಾಸಿಗಳು ಅವರ ಒಟ್ಟಿಗೆ ಸಂತೋಷದಿಂದ ಅವರು ಬೆರೆಯಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. No. ವಿಶ್ವಾಸಿಗಳನ್ನಲ್ಲ. People did not join with them, outsiders, very lightly. ಹೊರಗಡೆ ಇದ್ದಂತ ಜನರು ಸಹ, ಸಭೆಯಿಂದ ಹೊರಗಡೆ ಇದ್ದಂತ ಜನರು ಸಹ ಅವರ ಒಟ್ಟಿಗೆ ಬಹಳ ಸಂತೋಷ in early days it was more easy to know who was a believer, who was not a believer. ಆದಿ ಸಭೆಗಳಲ್ಲಿ ಯಾರು ವಿಶ್ವಾಸಿಗಳು ಯಾರು ಅವಿಶ್ವಾಸಿಗಳು ಎಂಬುದಾಗಿ ಸುಲಭವಾಗಿ ಗುರುತಿಸಬಹುದಾಗಿತ್ತು. That is not the case today. ಆದರೆ ಈ ದಿನಗಳಲ್ಲಿ ಹಾಗೆ ನಾವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. There are at least 38,000 different church groups in the world today. ಈ ದಿನಗಳಲ್ಲಿ 38,000ಕ್ಕೂ ಅಧಿಕವಾದಂತ ಸಭೆಯ ಗುಂಪುಗಳನ್ನ, ಪಂಗಡಗಳನ್ನ ನಾವು ಈ ಭೂಮುಖದ ಮೇಲೆ ನೋಡುವವರಾಗಿದ್ದೇವೆ. And if you add independent church to that, the number may be lakhs.
ಮತ್ತು ನೀವು ಇಂಡಿಪೆಂಡೆಂಟ್ ಚರ್ಚ್ಗಳನ್ನ ಆ ಒಂದು 38,000ಕ್ಕೆ ನೀವು ಸೇರಿಸುವಾಗ ಅದು ಲಕ್ಷಕ್ಕೂ ಅಧಿಕವಾಗಿ ಮೀರಿ ಹೋಗುವಂತದ್ದಾಗಿದೆ. So what I'm telling is, for every true born again believer, we have some measure of fellowship. ನಾನು ಏನು ಹೇಳಲು ಇಷ್ಟವುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳಿದಾಗ, ಯಥಾರ್ಥವಾಗಿ ಹೊಸದಾಗಿ ಹುಟ್ಟಿ ಗಳಾಗಿ ಜೀವಿಸುತ್ತಿರುವವರಿಗೆ ಅವರಿಗೆ ಪ್ರತ್ಯೇಕವಾದಂತ ಲಕ್ಷಣಗಳು ಇರುವ ಕಾಲವಾಗಿ ಅವನು ಇರಲಿಕ್ಕೆ ಸಾಧ್ಯತೆ ಇಲ್ಲ. That is why John says they left from us because they were not of us. ಆದ್ದರಿಂದಲೇ ಯೋಹಾನನು ಹೇಳುವಂತದ್ದು, ಅವರು ನಮ್ಮವರಲ್ಲ, ಆದ್ದರಿಂದಲೇ ಅವರು ನಮ್ಮನ್ನ ಬಿಟ್ಟು ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. Dear brothers and sisters, if our assembly's spiritual condition is so high, two things will happen. ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮ ಸಭೆಗಳಲ್ಲಿ ಆತ್ಮೀಕ ಮಟ್ಟವು ಅಧಿಕವಾಗಿದ್ದರೆ ಎರಡು ಸಂಗತಿಗಳು ಆಗುವಂತದ್ದಾಗಿದೆ. One, the duplicate who come, they will not be comfortable, they will leave. ಡೂಪ್ಲಿಕೇಟ್ ವಿಶ್ವಾಸಿಗಳು ಒಳಗೆ ಸಭೆ ಒಳಗಡೆ ಬರುವಾಗ ಅವರು ಬಿಟ್ಟು ಹೋಗುತ್ತಾರೆ. ಇದು ಒಂದು ಕಾರ್ಯ. Secondly, Second Corinthians 14:23 to 25. 2 Corinthians 14, when they will fall down and say, the true living God is in your midst. ಈ ಒಂದು ಆತ್ಮೀಕವಾದಂತ ಸಭೆಯಲ್ಲಿ ಯಥಾರ್ಥವಾದಂತ ವಿಶ್ವಾಸಿಗಳು ಅವರು ಬರುವಾಗ ಆತ್ಮೀಕ ಮಟ್ಟವನ್ನು ಅನ್ಬಿಲೀವರ್ಸ್ ನಮ್ಮ ಸಭಾ ಕೂಟಗಳಿಗೆ ಬಂದು ಅವರು ಆಸಕ್ತಿ ಉಳ್ಳವರಾಗಿದ್ದರೆ ಅವರಿಗೂ ಗೊತ್ತಾಗುತ್ತದೆ ಜೀವ. ಯು ರೀಡ್ ದಟ್ ವರ್ಸ್ ಬ್ರದರ್, 2 Corinthians 14:20. I'm sorry, 1 Corinthians 14. I'm sorry. Yeah, okay. 1 Corinthians 14 14ನೇ ಅಧ್ಯಾಯ 23 to 25. 23ರಿಂದ 25ರವರೆಗೆ. ಹೀಗಿರುವಲ್ಲಿ ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಈ ವರವನ್ನ ಹೊಂದದಿರುವ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆಯದವರು ನಿಮಗೆ ಹುಚ್ಚು ಹಿಡಿದದೆ ಎಂದು ಹೇಳುವುದಿಲ್ಲವೋ? ಆದರೆ ನೀವೆಲ್ಲರೂ ಪ್ರವಾದಿಸುತ್ತಿರಲು ಕ್ರಿಸ್ತ ನಂಬಿಕೆ ಇಲ್ಲದಿರುವವನಾಗಲಿ ಈ ವರವಿಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿ ಎಂಬ ಅರ್ಹನು ಹೊಂದುವನು. ಎಲ್ಲರ ಮಾತಿನಿಂದ ಪರಿಶೋಧಿತನಾಗುವನು. ಅವನ ಹೃದಯದ ರಹಸ್ಯಗಳು ಬಯಲಾಗುವವು ಮತ್ತು ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆಂಬುದು ಪ್ರಚುರ ಪಡಿಸುವನು. Oh, brothers and sisters, examine what Paul is telling through the Holy Spirit. ಪವಿತ್ರಾತ್ಮನ ಮೂಲಕವಾಗಿ ಪೌಲನು ಏನನ್ನ ಹೇಳುತ್ತಾ ಇದ್ದಾನೆಂಬುದನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ ಅರ್ಥ ಮಾಡಿಕೊಳ್ಳಿರಿ. If our spiritual love and fellowship is to that extent, an unbeliever who is seeking the truth, when he comes, he will realize in this assembly the living God is there. ನಮ್ಮ ಮಧ್ಯದಲ್ಲಿ ಈ ಒಂದು ಯಥಾರ್ಥವಾದ ನಂಬಿಕೆ ಮತ್ತು ಯಥಾರ್ಥವಾದಂತ ಕ್ರಿಸ್ತಿಯ ಅನ್ಯೋನ್ಯತೆ ಇರುವುದಾದರೆ ಒಬ್ಬ ವಿಶ್ವಾಸಿ ಬಂದು ಅವನು ನಮ್ಮ ಮಧ್ಯದಲ್ಲಿರುವಂತ ದೇವರನ್ನ ಆತನು ತಿಳಿದವನಾಗಿ ತನ್ನ ಪಾಪಗಳನ್ನ ಒಪ್ಪಿಕೊಳ್ಳುವನು ಮತ್ತು ಆತನು ದೇವರಲ್ಲಿ ನಂಬಿಕೆ ಇಡುವನು ಎಂಬುದಾಗಿ ನಾವು ನೋಡುತ್ತೇವೆ. But often what is happening, let us look at Galatians chapter. Our midst is different.
ಆದರೆ ಆಗಾಗ ನಮ್ಮ ಮಧ್ಯದಲ್ಲಿ ಸಭೆಗಳಲ್ಲಿ ಏನಾಗುತ್ತದೆ ಎಂಬುದನ್ನ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ, verse 15. But if you bite and devour one another, take heed that you be not consumed one of another. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದ ಒಬ್ಬರು ನಾಶ ಮಾಡಿರಿ ನೋಡಿರಿ. We need to be taking that warning. Our Christian fellowship should be such level that the unbelievers who come to our assemblies, local assemblies, should realize that the living God is among them. ನಮ್ಮ ಮಧ್ಯದಲ್ಲಿ ಒಬ್ಬ ಅವಿಶ್ವಾಸಿ ಬರುವಾಗ ನಮ್ಮ ಮಧ್ಯದಲ್ಲಿ ದೇವರು ಇದ್ದಾನೆ ಎಂಬುದಂತ ಆ ಒಂದು ಅರಿವಿಗೆ ಬರುವ ಆತ್ಮಿಕ ಮಟ್ಟ ನಮ್ಮ ಸಭೆಗಳಲ್ಲಿ ಇರಬೇಕಾಗಿದೆ. A spiritual believer and carnal believers in an assembly cannot have intimate fellowship. ಆತ್ಮಿಕವಾದಂತಹ ವಿಶ್ವಾಸಿಯು, ಪ್ರಾಕೃತವಾದಂತಹ ವಿಶ್ವಾಸಿಯು ಒಂದು ಸಭೆಯಲ್ಲಿ ಅನ್ಯೋನ್ಯತೆಯಿಂದ ಇರಲು ಸಾಧ್ಯವಿಲ್ಲ. Paul writes to the Corinthian church to remove that wicked man from among them in chapter 5 verse 13, 1 Corinthians. 1 ಕೊರಿಂಥ 5:13 ನಾವು ನೋಡುತ್ತೇವೆ. ಅಂತಹ ವ್ಯಕ್ತಿಯನ್ನ ಸಭೆಯಿಂದ ಹೊರಗೆ ಹಾಕಬೇಕೆಂಬುದಾಗಿ ಪೌಲನು ಹೇಳುವುದನ್ನ ನಾವು ನೋಡುತ್ತೇವೆ. He is called a wicked person. ಅಲ್ಲಿ ನಾವು ನೋಡುತ್ತೇವೆ ಅವನನ್ನ ಕೆಟ್ಟವನು, ದುಷ್ಟನು ಎಂಬುದಾಗಿ ಕರೆಯಲ್ಪಟ್ಟುದನ್ನ ನಾವು ನೋಡುತ್ತೇವೆ. In the context of 1 Corinthians and 2 Corinthians, we know that person was a believer. 1 ಕೊರಿಂಥ 2 ಕೊರಿಂಥ ಇದರ ಒಂದು ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಅವನೊಬ್ಬ ವಿಶ್ವಾಸಿಯಾಗಿದ್ದನು. The church leaders were not willing to discipline him. ಸಭೆಯ ನಾಯಕರು ಅವನನ್ನ ಶಿಸ್ತುಪಡಿಸಲು ಅವರಿಗೆ ಮನಸ್ಸಿರಲಿಲ್ಲ. Maybe it was a relation, or maybe it was a rich person in the church. How can we discipline him? ಬಹುಶಃ ಇವರ ಮಧ್ಯದಲ್ಲಿ ಒಂದು ಸಂಪರ್ಕ ಇತ್ತು, ಅಥವಾ ಆ ದುಷ್ಟ ವ್ಯಕ್ತಿಯು ಧನವಂತನು ಆಗಿರಬಹುದು. ಈ ಕಾರಣಗಳಿಂದ ಅವರು ಅವನನ್ನ ಶಿಸ್ತುಪಡಿಸಲಿಕ್ಕೆ ಮನಸ್ಸು ಮಾಡಲಿಲ್ಲ. In James epistle chapter 4 verse 4, James calls such believers who love the world and live as worldly adulterers and adulteresses. ನಾವು ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. See, in our assemblies, if there is a person living an immoral life in adultery, we will all know that such person should not be in fellowship unless he repents. ನಮ್ಮ ಸಭೆಗಳಲ್ಲಿ ಒಬ್ಬನು ವ್ಯಭಿಚಾರಕ್ಕೆ ಒಳಗಾಗಿ ಆ ವ್ಯಭಿಚಾರದಲ್ಲಿ ಮುಂದುವರಿಯುತ್ತಿರುವಾಗ ಆತನ ವಿಷಯವಾಗಿ ನಾವು ತಿಳ್ಕೊಂಡ ನಂತರ ಅವನು ನಮ್ಮ ಅನ್ಯೋನ್ಯತೆಯಲ್ಲಿ ಇರಬಾರದು ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. But look at the list of the people who should not be in fellowship. Look at 1 Corinthians 5:11. 1 ಕೊರಿಂಥ 5:11 ಅಲ್ಲಿ ಯಾರು ನಮ್ಮ ಒಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಬಾರದು ಎಂಬವರ ಪಟ್ಟಿಯನ್ನ ನಾವು ನೋಡುವಂತವರಾಗಿದ್ದೇವೆ. 1 ಕೊರಿಂಥ 5ನೇ ಅಧ್ಯಾಯ verse 11. 11ನೇ ವಾಕ್ಯ, ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಯುವವನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂತವನ ಸಂಗಡ ಊಟ ಮಾಡಲೂ ಬಾರದು ಎಂದು ಬರೆದಿದ್ದೇನು. Normally we only take seriously adultery or immoral life. ನಾವು ಸಾಮಾನ್ಯವಾಗಿ ಜಾರತ್ವ ಅಥವಾ ವ್ಯಭಿಚಾರ ಈ ಒಂದು ಗುಂಪಿನವರನ್ನ ಮಾತ್ರ ನಾವು ನಮ್ಮ ಮನಸ್ಸುಗಳನ್ನ ನಾವು ಕೇಂದ್ರೀಕರಿಸ್ತೇವೆ.
But here the list also includes a covetous person, somebody who is a money lover. ಇಲ್ಲಿ ನಾವು ನೋಡುವಾಗ ಲೋಭಿಯನ್ನು ಸಹ, ಧನವನ್ನ ಅಧಿಕವಾಗಿ ಆಶಿಸುವಂತವನನ್ನು ಸಹ ನಾವು ಈ ಪಟ್ಟಿಯಲ್ಲಿ ನೋಡುವಂತವರಾಗಿದ್ದೇವೆ. If we have to excommunicate like that, how many people will be out of fellowship? ಹೀಗೆ ನಾವು ವಿಶ್ವಾಸಿಗಳನ್ನ ದೂರವಿಡಬೇಕು ಎಂಬುದಾಗಿ ನಾವು ನಿರ್ಧರಿಸಿದ್ರೆ ಎಷ್ಟು ವ್ಯಕ್ತಿಗಳು, ಎಷ್ಟು ಜನರು ನಮ್ಮ ಅನ್ಯೋನ್ಯತೆಯಿಂದ ದೂರ ಹೋಗಬೇಕಾಗಿದೆ. Paul is telling, don't even eat with them. ಪೌಲನು ಇಲ್ಲಿ ಹೇಳುವಾಗ ಅಂಥವನ ಸಂಗಡ ಊಟ ಮಾಡಲೂ ಬಾರದು ಎಂದು ಹೇಳುವಂತವನಾಗಿದ್ದಾನೆ. How high is the standard in Christian fellowship? ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆಯಲ್ಲಿ ಎಂಥ ಒಂದು ಹಂತ ಅಥವಾ ಮಟ್ಟ ಇದೆ ಎಂಬುದನ್ನ ಇಲ್ಲಿ ನಾವು ನೋಡುವವರಾಗಿದ್ದೇವೆ. After that, Paul is telling, I'm not talking about the people of the world. I'm talking about a person who called himself a brother or sister. ಇಲ್ಲಿ ಪೌಲನು ಹೇಳುವಂತದ್ದು, ನಾನು ಲೋಕದಲ್ಲಿರುವವರ ವಿಷಯವಾಗಿ ನಾನು ಮಾತಾಡುತ್ತಿಲ್ಲ, ಆದರೆ ಸಹೋದರನು ಸಹೋದರಿ ಎಂಬುದಾಗಿ ಹೇಳಿಕೊಳ್ಳುವಂತವರ ವಿಷಯದಲ್ಲಿ ನಾನು ಮಾತನಾಡುತ್ತಿದ್ದೇನೆ ಎಂಬುದಾಗಿ ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ. During this time of lockdown, let us examine our life, whether we are in true Christian fellowship or not. ನಾವು ನಿಜವಾದ ಕ್ರಿಸ್ತಿಯ ಅನ್ಯೋನ್ಯತೆಯಲ್ಲಿ ಇದ್ದೇವೋ ಇಲ್ಲವೋ ಎಂಬುದನ್ನ ಈ ಒಂದು ಗೃಹ ಬಂಧನ ಅಥವಾ ಲಾಕ್ಡೌನ್ ಸಮಯದಲ್ಲಿ ನಮ್ಮನ್ನ ನಾವು ಅಧಿಕವಾಗಿ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. Christian fellowship is eternal. ಈ ಕ್ರಿಸ್ತಿಯ ಅನ್ಯೋನ್ಯತೆ ಎಂದು ಹೇಳುವಾಗ ಇದು ನಿರಂತರವಾದದ್ದು, ನಿತ್ಯವಾದದ್ದು. Because our fellowship with the Lord Jesus Christ, who is the Alpha and Omega, he had no beginning and no end. So our fellowship among believers, it's an eternal fellowship. ಈ ಒಂದು ಅನ್ಯೋನ್ಯತೆಯು ಕ್ರಿಸ್ತನ ಒಟ್ಟಿಗೆ ಇರುವಂತಹ ಅನ್ಯೋನ್ಯತೆ ಆಗಿದೆ ಮತ್ತು ಈ ಅನ್ಯೋನ್ಯತೆಯು ನಿರಂತರಕ್ಕೂ ಇರುವಂತದ್ದಾಗಿದೆ. ಯಾಕೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಆದಿಯು ಅಂತ್ಯವೂ ಆತನೇ ಆಗಿದ್ದಾನೆ. ಆತನಿಗೆ ಪ್ರಾರಂಭವಿಲ್ಲ, ಆತನಿಗೆ ಅಂತ್ಯವಿಲ್ಲ. All our relationship, fellowship with our unsaved family members is only till the grave. ರಕ್ಷಿಸಲ್ಪಡದೆ ಇರುವಂತವರ ಒಟ್ಟಿಗೆ ನಮ್ಮ ಸಂಬಂಧ ಸಂಪರ್ಕವು ಕೇವಲ ಅದು ಸಮಾಧಿಯವರೆಗೆ ಮಾತ್ರ ಇರುವಂತದ್ದಾಗಿದೆ. That is why you and I as believers should desire more to be with God's people than being with our unsaved relatives. ರಕ್ಷಿಸಲ್ಪಡದೆ ಇರುವಂತ ನಮ್ಮ ಸಂಬಂಧಿಕರ ಒಟ್ಟಿಗೆ ಇರುವುದಕ್ಕಿಂತಲೂ ಅಧಿಕವಾಗಿ ರಕ್ಷಿಸಲ್ಪಟ್ಟ ವಿಶ್ವಾಸಿಗಳ ಒಟ್ಟಿಗೆ ಇರುವಂತದ್ದು ಉತ್ತಮವಾದದ್ದು ಮತ್ತು ಅವರ ಒಟ್ಟಿಗೆ ಅಧಿಕವಾಗಿ ನಮ್ಮ ಅನ್ಯೋನ್ಯತೆ ಇರಬೇಕಾಗಿದೆ. Our contact with the unsaved family members is only to share the gospel, to lead them to Christ. Otherwise, you and I should have such a longing to be with God's children. ಅವಿಶ್ವಾಸಿಗಳ ಒಟ್ಟಿಗೆ ನಾವು ಸಂಪರ್ಕದಲ್ಲಿರುವುದಾದ್ರೆ ಅದರ ಒಂದೇ ಒಂದು ಕಾರಣ, ಸುವಾರ್ತೆಯನ್ನು ಅವರಿಗೆ ಹಂಚಿಕೊಳ್ಳುವಂಥದ್ದು, ಅವರನ್ನ ಕ್ರಿಸ್ತನ ಕಡೆಗೆ ನಡೆಸುವಂಥದ್ದು, ಅಷ್ಟಕ್ಕೆ ಮಾತ್ರ ಇರಬೇಕಾಗಿದೆ. ಅಧಿಕವಾಗಿ Christian fellowship, like I told already, it is a fruit of Calvary. So all believers have that fellowship. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಕ್ರಿಸ್ತಿಯ ಅನ್ಯೋನ್ಯತೆಯು ಕಾಲ್ವರಿಯ ಒಂದು ಫಲವಾಗಿದೆ. ಹೀಗೆ we all have that. ನಮ್ಮೆಲ್ಲರಿಗೂ ಆ ಒಂದು ಅನ್ಯೋನ್ಯತೆ ಇದೆ. But the enjoyment of Christian fellowship depends on our spiritual status. ಆದರೆ ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ನಾವು ಅನುಭವಿಸುವಂಥದ್ದು ಆತ್ಮೀಕವಾದಂತ ಮಟ್ಟದ ಮೇಲೆ ಆಧಾರಗೊಂಡಿರುವಂತದ್ದಾಗಿದೆ. Are you and I enjoying real Christian fellowship is the question. ಆದರೆ ನೀವು ನಾವು ಈ ಕ್ರಿಸ್ತಿಯ ಅನ್ಯೋನ್ಯತೆಯನ್ನ
ಅನುಭವಿಸುತ್ತಿದ್ದೇವೋ ಇಲ್ಲವೋ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. So fellowship with an assembly is not just because I go to that assembly. It is active, not passive. ಅನ್ಯೋನ್ಯತೆಯಲ್ಲಿ ಇದ್ದೇನೆ ಎಂಬುದಾಗಿ ನಾನು ಹೇಳುವಾಗ ಕೇವಲ ನಾನು ಸಭೆಗೆ ಹೋಗುವಂಥದ್ದಲ್ಲ, ಆದರೆ ಸಭೆಯಲ್ಲಿ ನಾನು ಸಂಪೂರ್ಣ ಆಕ್ಟಿವ್ ಆಗಿ ನಾನು ಇದ್ದೇನೋ ಇಲ್ಲವೋ ಎಂಬುದರ ಮೇಲೆ ಆಧಾರಗೊಂಡಿದೆ. James chapter 2 verse 2 talks about an assembly where the rich people are treated differently. The poor person is treated differently, and James condemns us. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ವಿಶ್ವಾಸಿಗಳನ್ನ ವಿವಿಧ ಮಟ್ಟದಲ್ಲಿ ಅವರನ್ನ ಟ್ರೀಟ್ ಮಾಡುವಂತಹ ಒಂದು ವಿಷಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. Chapter 2 verse 2, if a rich man come with the rings and with good dress, you tell him to sit in the front before the leaders, but otherwise you tell sit in the back or at my feet. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯದಿಂದ ನಾವು ನೋಡುವಾಗ, ಒಬ್ಬ ಮನುಷ್ಯನು ಚಿನ್ನದ ಉಂಗುರಗಳನ್ನು ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರದೊಳಗೆ ಬರಲು ಮತ್ತು ಒಬ್ಬ ಬಡವನು ಹೀನಾಯವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಾಯಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕುಳಿತುಕೊಳ್ಳಿರಿ ಅಂತಲೂ, ಆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ, ನನ್ನ ಕಾಲ್ಮಣೆಯ ಹತ್ತಿರ ನೆಲದ ಮೇಲೆ ಕೂತಿಕೋ ಎಂತಲೂ ಹೇಳುತ್ತೀರಿ ನೀವು. In assemblies where there is such differences, we cannot enjoy true Christian fellowship. ಇಂಥ ಒಂದು ಅಭ್ಯಾಸಗಳು ಇರುವ ಸಭೆಯಲ್ಲಿ ಯಥಾರ್ಥವಾದಂತ ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ನಾವು ಅನುಭವಿಸಲಿಕ್ಕೆ, ಆನಂದಿಸಲಿಕ್ಕೆ ಸಾಧ್ಯತೆ ಇಲ್ಲ. So true Christian fellowship, enjoyment of that is conditional. ಯಥಾರ್ಥವಾದಂತಹ ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ಅನುಭವಿಸುವಂಥದ್ದು ಅದಕ್ಕೆ ಅನೇಕ ಕಂಡೀಷನ್ಗಳು ಇರುವಂತದ್ದಾಗಿದೆ. Partiality will hinder such fellowship. ನಾವು ಒಬ್ಬರನ್ನೊಬ್ಬರು ಭೇದಪಡಿಸುವಂಥದ್ದು, ಭೇದವಾಗಿ ನಾವು ನೋಡುವಾಗ, ಪಕ್ಷಪಾತ ಮಾಡಿ ನಾವು ನೋಡುವಾಗ ನಾವು ಈ ಒಂದು ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ಅನುಭವಿಸಲಿಕ್ಕೆ ಸಾಧ್ಯತೆ ಇಲ್ಲ. In the epistle, small epistle of Philemon, we read about Philemon's character, that you have refreshed the heart of believers. ನಾವು ಫಿಲಮೋನನ ಆ ಒಂದು ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ನನ್ನ ಹೃದಯವನ್ನ ನೀನು ನನ್ನ ಹೃದಯವನ್ನ ಅವನು ಸಂತೋಷ ಪಡಿಸಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. When a visitor believer come to an assembly, a new assembly, what does that brother or sister long? ಒಬ್ಬ ವಿಶ್ವಾಸಿಯು, ಯಥಾರ್ಥವಾದ ವಿಶ್ವಾಸಿಯು ಸಭೆಯ ಒಳಗೆ Okay, go ahead. As a believer, when you go to a new assembly, what do you long for? ನೀನು ಒಬ್ಬ ವಿಶ್ವಾಸಿಯಾಗಿ ಒಂದು ಸಭೆಗೆ ನೀನು ಹೋಗುವಾಗ, ಒಂದು ಸಭೆಯನ್ನ ನೀವು ಪ್ರವೇಶ ಮಾಡುವಾಗ, ಆ ಸಭೆಯಿಂದ ಏನನ್ನ ನೀವು ಅಪೇಕ್ಷೆ ಪಡುತ್ತೀರಿ? Sometimes we wonder why we went to that assembly. ಕೆಲವು ಸಮಯ ನಾವು ಅಂದ್ಕೊಳ್ತೇವೆ, ಯಾಕಾದ್ರೂ ನಾನು ಆ ಸಭೆಗೆ ಹೋದನೆ ಎಂಬುದಾಗಿ. Let that never happen in our midst. So Christian fellowship is heartwarming and sweet. ಹೀಗೆ ನಮ್ಮ ಸಭೆಗಳಲ್ಲಿ ಈ ಒಂದು ಅನ್ಯೋನ್ಯತೆಯನ್ನ ಅನುಭವಿಸುವಾಗ ನಮ್ಮ ಹೃದಯಗಳು ಆನಂದ ಪಡುವಂತ ಆ ಮಟ್ಟಕ್ಕೆ, ಆತ್ಮೀಯ ಮಟ್ಟಕ್ಕೆ ಹೋಗಲಿ. Now quickly, I know my time is almost gone, 5 minutes or 10 minutes max. Either in the church building, nobody is looking at the clock, so another 5 minutes, okay? 5-10 minutes, okay? ಇನ್ನು 5 ಅಥವಾ 10 ನಿಮಿಷ ಅಧಿಕವಾಗಿ ನಾನು ತೆಗೆದುಕೊಳ್ತೇನೆ.
ಸಭಾ ಕಟ್ಟಡದಲ್ಲಿ ನಾವು ಕುಳಿತುಕೊಳ್ಳೋದಾದ್ರೆ ನಾವು ವಾಚ್ಗಳನ್ನ ನಾವು ನೋಡ್ತಾ ಇದ್ವಿ, ಗಡಿಯಾರಗಳನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ದಯವಿಟ್ಟು ಒಂದು 5 ಅಥವಾ 10 ನಿಮಿಷ ನನ್ನೊಟ್ಟಿಗೆ ನೀವು ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. Normally in assemblies we can see 4 type of people. ಸಾಮಾನ್ಯವಾಗಿ ಒಂದು ಸಭೆಯಲ್ಲಿ 4 ವಿಧದ ಅಥವಾ 4 ಗುಂಪಿನ ಜನರನ್ನ ನಾವು ನೋಡುವಂತವರಾಗಿದ್ದೇವೆ. I am not trying to hurt you. ನಾನು ನಿಮ್ಮನ್ನ ನೋಯಿಸಬೇಕೆಂದು ನಾನು ಪ್ರಯತ್ನ ಮಾಡುತ್ತಾ ಇಲ್ಲ. But examine your life and my life. Which group are we in? ನೀವು ಮತ್ತು ನಾನು ಯಾವ ಗುಂಪಿನಲ್ಲಿ ಇದ್ದೇವೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. The first group is sleeping partners. That is not just sleeping in the church meeting, but they are called sleeping partners. ಒಂದು ಗುಂಪಿನ ಜನರು ಅವರು ನಿದ್ರೆ ಮಾಡುವಂತವರು ಆಗಿದ್ದಾರೆ. What that means is, suppose you have a business, you have 3-4 partners. Some partners will invest some money, but they will not do any work. Such business partners are called sleeping partners. They invest something, but they don't do any work. But they get the profit. They want the profit. Such people are called sleeping partners in businesses. ವ್ಯವಹಾರಗಳಲ್ಲಿ ಒಂದು ಬಿಸ್ನೆಸ್ ಅಲ್ಲಿ 2, 3, 4 ಜನ ಪಾರ್ಟ್ನರ್ ಇರುವುದಾದ್ರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಹಣವನ್ನ ಹೂಡಿಸ್ತಾರೆ. ಆದ್ರೆ ಕೆಲವರು ಮಾತ್ರ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಕೆಲವರು ಮಾತ್ರ ಸ್ಲೀಪಿಂಗ್ ಪಾರ್ಟ್ನರ್ಸ್. ಅವರು ಮೌನವಾಗಿರ್ತಾರೆ, ಬರೀ ಹಣವನ್ನ ಹೂಡಿಕೆ ಮಾಡ್ತಾರೆ, ಯಾವುದೇ ರೀತಿಯಾಗಿ ಅವರು ಕಾರ್ಯಗಳನ್ನ ಮಾಡುವುದಿಲ್ಲ. ಇವರನ್ನ ನಾವು ಸ್ಲೀಪಿಂಗ್ in assembly we can see such people. They have no involvement at all. ಸಭೆಗಳಲ್ಲಿಯೂ ಸಹ ಕೆಲವರು ತಮ್ಮನ್ನ ತಾವು ಯಾವುದರಲ್ಲಿಯೂ ಅವರು ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದಿಲ್ಲ, ಆಕ್ಟಿವ್ ಆಗಿರುವುದಿಲ್ಲ, ಮೌನವಾಗಿರ್ತಾರೆ. I call them chair warming believers. They just come to make the seat warm. ನಾನು ಅಂಥವರನ್ನ ಕುರ್ಚಿಗಳನ್ನ ಬಿಸಿ ಮಾಡುವಂತವರು ಎಂಬುದಾಗಿ, ಅವರು ಕೇವಲ ಬಂದು ಕುಳಿತು ಕುರ್ಚಿಗಳನ್ನ ಬಿಸಿ ಮಾಡಿ ಹೋಗುವಂತವರಾಗಿದ್ದಾರೆ. Dear brothers and sisters, if you are a Christian, you are a believer, you have both privileges in the local assembly, you also have responsibilities in the assembly. ಪ್ರೀತಿಯ ಸಹೋದರ ಸಹೋದರಿಗಳೇ, ನೀವು ಒಂದು ಸ್ಥಳೀಯ ಸಭೆಯಲ್ಲಿ ಇರುವುದಾದರೆ ನಿಮಗೆ ಅನೇಕ ಸದಾವಕಾಶಗಳು ಉಂಟು. ಅದೇ ಸಮಯದಲ್ಲಿ ಅನೇಕ ಜವಾಬ್ದಾರಿಗಳು ಸಹ ಉಂಟು. When a new believer get baptized in Agape Assembly, and when I welcome them, I normally say, welcome to our local assembly fellowship with all the privileges and responsibility. That's how I normally welcome a new believer who is just baptized. ನಮ್ಮ ಅಗಾಪೆ ಸಭೆಯಲ್ಲಿ ಒಬ್ಬ ವ್ಯಕ್ತಿಯು ಕರ್ತನಾದ ಯೇಸು ಸ್ವಾಮಿನ ನಂಬಿ ದೀಕ್ಷಾಸ್ನಾನವನ್ನ ಪಡೆದು ಆತನು ಬರುವಾಗ ನಾನು ಆತನಿಗೆ ಹೇಳುವುದು, ನಿನಗೆ ಈ ಸಭೆಗೆ ನಾನು ಸ್ವಾಗತವನ್ನ ನಾನು ಮಾಡುವಂತವನಾಗಿದ್ದೇನೆ. ನಿಮಗೆ ಅನೇಕ ಸದಾವಕಾಶಗಳು ಉಂಟು, ಅನೇಕ ಜವಾಬ್ದಾರಿಗಳು ಉಂಟು ಎಂಬುದಾಗಿ ನಾನು ಹೇಳಿ ಅವರನ್ನ ನಾನು ಸಭೆಗೆ ಸ್ವಾಗತ ಮಾಡುವಂತವನಾಗಿದ್ದೇನೆ. To be enjoying the Lord's Supper, that's a privilege. ಆ ಕರ್ತನ ಭೋಜನವನ್ನ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಅದೊಂದು ಸದಾವಕಾಶ. Praying for one another, that's a privilege we have. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವಂಥದ್ದು ಅದು ನಮಗಿರುವ ಸದಾವಕಾಶ. If there's a marriage in the assembly, we all get involved. That's a privilege. ಸಭೆಯಲ್ಲಿ ಒಂದು ವಿವಾಹವಿರುವಾಗ ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂಥದ್ದು ಅದು ನಮಗಿರುವ ಸದಾವಕಾಶ. A brother or sister passed away, went to be with the Lord. We all come together to give a God-honoring funeral. That's a privilege we have being in the assembly. ಸಭೆಯಲ್ಲಿ ಒಬ್ಬ ಸಹೋದರನು ಅಥವಾ ಸಹೋದರಿಯು ಕರ್ತನ ಬಳಿಗೆ ಆತನು ಹೋಗುವಾಗ ನಿದ್ರಿಸುವಾಗ ಆತನಿಗೆ ನಾವು ಆ ಒಂದು ಫೇರ್ವೆಲ್ ಪ್ರೋಗ್ರಾಮ್ ಅನ್ನ ಕೊಡುವಾಗ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ನಮಗಿರುವಂತಹ ಒಂದು ಸದಾವಕಾಶ. But also there is a lot of responsibilities in the local assembly. ಅದೇ ಸಮಯದಲ್ಲಿ ಸ್ಥಳೀಯ ಸಭೆಯಲ್ಲಿ
ನಮ್ಮೆಲ್ಲರಿಗೂ ಅನೇಕ ಜವಾಬ್ದಾರಿಗಳು ಉಂಟು. Who is going to clean the place? ಯಾರು ಸ್ಥಳವನ್ನು ಶುಚಿ ಮಾಡುತ್ತಾರೆ? Who is going to arrange the chair? ಯಾರು ಕುರ್ಚಿಗಳನ್ನ ಎಲ್ಲ ಸಾಲಾಗಿ ನೀಟಾಗಿರ್ತಾರೆ? Who is going to make the tea? ಯಾರು ಚಾನ ಸಿದ್ಧ ಮಾಡ್ತಾರೆ? Who is going to arrange all the other practical things in the assembly? ಸಭೆಯಲ್ಲಿ ಇನ್ನು ಉಳಿದಂತ ಅನೇಕ ಪ್ರಾಯೋಗಿಕ ಕಾರ್ಯಗಳನ್ನ ಯಾರು ಮಾಡುತ್ತಾರೆ? That is all part of the responsibility you and I have in a local assembly. ಸ್ಥಳೀಯ ಸಭೆಯಲ್ಲಿ ನಿಮಗೂ ನನಗೂ ಇರುವಂತ ಈ ಜವಾಬ್ದಾರಿಗಳು ಹೀಗೆ ಇರುವಂತದ್ದಾಗಿದೆ ಪ್ರಿಯರೇ. But some believers are only sleeping partners. They come maybe 2 minutes, 5 minutes late, and as soon as the meeting is over, they go. And such believers don't enjoy true Christian fellowship. ಆದ್ರೆ ಕೆಲವರು ಸ್ಲೀಪಿಂಗ್ ಪಾರ್ಟ್ನರ್ಸ್ಗಳು, ಅವರು ತಡವಾಗಿ ಬರುತ್ತಾರೆ. ಪ್ರಾರ್ಥನೆ ಇನ್ನೇನು ಮುಗಿಬೇಕು, ಅದಕ್ಕಿಂತ ಮೊದಲೇನೆ ಅವರು ಸ್ಥಳವನ್ನ ಬಿಟ್ಟು ಅವರು ಹೋಗುವಂತವರಾಗಿದ್ದಾರೆ. ಇವರು ಯಥಾರ್ಥವಾದಂತ ಆ ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ಅನುಭವಿಸಲಿಕ್ಕೆ ಸಾಧ್ಯತೆ ಇಲ್ಲ. The second group of people are isolationist. They pick and choose which meeting. They come for the Lord's Supper, Bible study, prayer, other meetings, outreach. They don't have any part. ಇನ್ನು ಮುಂದೆ ಇರುವಂತಹ ಗುಂಪು ಐಸೋಲೇಷನ್ ಗುಂಪು ಎಂಬುದಾಗಿ, ಅವರು ತಮಗೆ ಬೇಕಾದದ್ದನ್ನ ಮಾತ್ರ ಆಯ್ಕೆ ಮಾಡಿಕೊಳ್ತಾರೆ. ಕರ್ತನ ಭೋಜನ ಆಯ್ಕೆ ಮಾಡಿಕೊಳ್ತಾರೆ, ಬೈಬಲ್ ಸ್ಟಡಿನ ಆಯ್ಕೆ ಮಾಡಿಕೊಳ್ತಾರೆ, ಅಷ್ಟೇ. ಇನ್ನು ಉಳಿದ ಯಾವುದಕ್ಕೂ ಅವರು ಬರುವುದಿಲ್ಲ. ಬೇಕಾದದ್ದನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. Hebrews 10:25 says, do not neglect the gathering, that is all the church gathering. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಹೀಗೆ ನೋಡ್ತೇವೆ, ಸಭೆಯ ಎಲ್ಲಾ ಕೂಟಗಳನ್ನ ನೀವು ನಿರ್ಲಕ್ಷಿಸಬಾರದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. One of the major drawback among the brethren assembly, now we have become mainly Sunday morning breaking of bread believers. ಈ ಸಹೋದರ ಸಭೆಗಳು ಇವುಗಳಿಗೆ ಕೂಡುವಂತ ನಾವು ಭಾನುವಾರ ಕೇವಲ ಕರ್ತನ ಭೋಜನಕ್ಕಾಗಿ ಮಾತ್ರ ನಾವು ಕೂಡಿ ಬರುವಂತವರಾಗಿದ್ದೇವೆ. Such people will not really enjoy Christian fellowship. ಇಂಥ ಜನರು ಯಥಾರ್ಥವಾದಂತ ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ಅನುಭವಿಸಲಿಕ್ಕೆ, ಆನಂದಿಸಲಿಕ್ಕೆ ಸಾಧ್ಯವಿಲ್ಲ. Then there is another group called, I call them butterfly Christians. ಇನ್ನೊಂದು ಗುಂಪಿನ ಜನರು, ಅವರನ್ನ ನಾನು ಬಟರ್ಫ್ಲೈ ಕ್ರಿಶ್ಚಿಯನ್ಸ್ ಎಂಬ ನಾನು ಹೇಳುತ್ತೇನೆ. What is butterfly in Kannada? ಚಿಟ್ಟೆ. Chitte. You know what does that mean? A butterfly will go to one flower, enjoy the honey, then it will go to another flower, enjoy the honey, then it goes to another flower, it goes like that. That is the nature of butterfly. ಈ ಚಿಟ್ಟೆಯ ಒಂದು ಸ್ವಭಾವವನ್ನು ನಾವು ನೋಡುವಾಗ, ಅದು ಒಂದು ಹೂವಿನ ಮೇಲೆ ಕುಳಿತುಕೊಂಡು ಅದರಲ್ಲಿರುವಂತಹ ಆ ಒಂದು ಜೇನುತುಪ್ಪವನ್ನು ಅದು ಹೀರುವಂತದ್ದಾಗಿದೆ. ಮತ್ತೊಂದು ಹೂವಿನ ಮೇಲೆ ಹೋಗಿ ಜೇನುತುಪ್ಪವನ್ನು ಅದು ಹೀರುವಂತದ್ದಾಗಿದೆ. ಹೀಗೆ ಅದು ಹೋಗಿ ಹೀರಿ 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 ಅದು ಹಾರಿ ಹೋಗುವಂತದ್ದಾಗಿದೆ. Some believers are like, they were not active in any one local church. They will go from church to church because they don't want to be accountable to anybody. That is also dangerous. That is butterfly Christians. ಹೀಗೆ ಕೆಲವರು ಈ ಚಿಟ್ಟೆಗಳಾಗಿ ಒಂದು ಸಭೆಯಿಂದ ಮತ್ತೊಂದು ಸಭೆ, ಒಂದು ಸಭೆಯಿಂದ ಮತ್ತೊಂದು ಸಭೆಗೆ ಅವರು ಹಾರಿ ಹೋಗುವಂತವರಾಗಿದ್ದಾರೆ. ಅವರು ನಾವು ಯಾರಿಗೂ ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ಅವರು ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಹೋಗುವಂತವರಾಗಿದ್ದಾರೆ. I'm not saying that you should not visit other assemblies, but I should be active in one local assembly. That is what we see in the Word of God. ಮತ್ತೊಂದು ಸಭೆಯನ್ನ ನಾನು ಭೇಟಿ ಮಾಡಬಾರದು ಎಂಬುದಾಗಿ ನಾನು ಹೇಳುತ್ತಾ ಇಲ್ಲ. ನಾವು ಭೇಟಿ ಮಾಡಬೇಕು ಬೇರೆ ಸಭೆಗಳನ್ನ, ಆದರೆ ನಾವು ನಮ್ಮ ಸ್ಥಳೀಯ ಸಭೆಯಲ್ಲಿ ನಾವು ಕಾರ್ಯನಿರತವಾಗಿ ಆಕ್ಟಿವ್ ಆಗಿರಬೇಕಾಗಿದೆ. In the book of Acts chapter 4:23 we read, when they were beaten, when they were put in prison and beaten and then sent out, they came to their own people. ಅಪೊಸ್ತಲರ ಬರೆದ ಕೃತ್ಯಗಳು 4:23 ನಾವು ನೋಡುವಂತದ್ದು,
ಅವರು ಅಧಿಕವಾದಂತ ಆ ಒಂದು ಹಿಂಸೆ ಶ್ರಮೆಯನ್ನ ಅವರು ಅನುಭವಿಸಿದ ನಂತರ ಅವರು ತಮ್ಮ ಸ್ಥಳೀಯ ಸಭೆಗೆ ಅವರು ಹಿಂದಿರುಗಿ ಬಂದರು ಎಂಬುದಾಗಿ ನಾವು ನೋಡ್ತೇವೆ. They had a group of people they could call our own people. ಅಲ್ಲಿ ಒಂದು ಗುಂಪಿನ ಜನರಿದ್ರು, ಅವರು ನನ್ನ ಗುಂಪಿನ ಜನರು ಎಂಬುದಾಗಿ ಕರೆಯಲ್ಪಡುವಂತ ಜನರು ಅಲ್ಲಿ ಇದ್ದರು, ವಿಶ್ವಾಸಿಗಳು ಇದ್ದರು. Then there are group in the assembly, they are active in everything. They come early, they clean, they help. What can I do? That is the attitude some believers have. They have active believers. ಕೊನೆಯದಾಗಿ ಇನ್ನೊಂದು ಗುಂಪಿನ ಒಂದು ವಿಶ್ವಾಸಿಗಳನ್ನ ನಾವು ನೋಡುವಾಗ ಅವರು ಅಧಿಕವಾಗಿ ಕಾರ್ಯನಿರತವಾಗಿ ತಮ್ಮನ್ನ ತಾವು ಸ್ಥಳೀಯ ಸಭೆಯಲ್ಲಿ ತೊಡಗಿಸಿಕೊಂಡು ಕಾರ್ಯಗಳನ್ನ ಅವರು ಮಾಡುವಂತವರಾಗಿದ್ದಾರೆ. ಇನ್ನೇನು ನಾನು ಮಾಡ್ಬೇಕು? You don't have to tell them what to do. They are always, can I do? That is how in our Christian fellowship, every brother and sister in our assembly should be. May God help us to have such Christian fellowship and enjoy that fellowship. ಈ ಒಂದು ಗುಂಪಿನ ವ್ಯಕ್ತಿಗಳನ್ನ ನೀವು ಕರೆದು ಈ ಕೆಲಸವನ್ನ ಮಾಡಿ ಎಂದು ಹೇಳಬೇಕಾಗಿರುವಂತ ಅಗತ್ಯವಿಲ್ಲ. ಅವರೇ ಬಂದು ಕೇಳ್ತಾರೆ, ನಾನು ಏನ್ ಮಾಡ್ಲಿ, ನಾನು ಇನ್ನೇನನ್ನ ನಾನು ಮಾಡ್ಲಿ ಎಂಬುದಾಗಿ ಸದಾಕಾಲ ಕಾರ್ಯ ನಿರತರಾಗಿರ್ತಾರೆ. ಈ ರೀತಿಯಾಗಿ ನಮ್ಮನ್ನ ನಾವು ಸ್ಥಳೀಯ ಸಭೆಗಳಲ್ಲಿ ತೊಡಗಿಸಿಕೊಂಡು ಆಕ್ಟಿವ್ ಆಗಿದ್ದು ದೇವರ ಆ ಒಂದು ಅನ್ಯೋನ್ಯತೆ, ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ಅನುಭವಿಸುತ್ತಾ ನಾವು ಮುಂದೆ ಸಾಗಬೇಕಾಗಿದೆ. So one thing I want you to remember, all of us to remember, just because I go to an assembly, a church, that doesn't mean I have fellowship in that assembly. Let us examine that. ಒಂದೇ ಒಂದು ಅಂಶ, ನಾನು ಇಂತಹ ಸಭೆಗೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಆ ಸಭೆಯ ಅನ್ಯೋನ್ಯತೆಯಲ್ಲಿ ನಾನು ಇದ್ದೇನೆ ಎಂಬುದಾಗಿ ಹೇಳಿ ನಾನು ಸುಮ್ಮನೆ ಇರುವುದಿಲ್ಲ. ಇದನ್ನ ನನ್ನನ್ನು ನಾನು ಈ ವಿಷಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕು. Lord willing, more important other truths we will learn next Friday. ದೇವರ ಚಿತ್ತಾನುಸಾರ ಮುಂದಿನ ಶುಕ್ರವಾರ ನಾವು ಇನ್ನೂ ಅಧಿಕ ವಿಷಯಗಳನ್ನ ನಾವು ಕಲಿತುಕೊಳ್ಳೋಣ. May His name be glorified. ಆತನ ಒಂದೇ ಹೆಸರಿಗೆ ಎಲ್ಲ ಘನ ಮಾನ ಮಹಿಮೆಗಳು ಅರ್ಪಿತವಾಗಲಿ. Thank you for giving me the opportunity to share the word of God. ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ನನಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು. Thank you. Thank you.